Okay, it is simple and does not require any apparatus or material. So that is why it becomes economical, and it is a readily available method. We can examine our mental processes at any time. So it is very readily available. You do not need another person. You do not have to depend on any equipments or an individual to evaluate yourself. And it provides adequate knowledge of our mental experiences, and we can possibly only improve upon them. So it gives you a knowledge about your mental experiences of the self, so that you can improve on them. It serves as a useful process where other methods cannot possibly be applied. So some people might not be able to share with others. So ಇನ್ನೊಬ್ರು ಅದನ್ನ ಕೌನ್ಸಿಲಿಂಗ್ ಅಂತ ಮಾಡಿದಾಗ, ಮೆಂಟರಿಂಗ್ ಅಂತ ಮಾಡಿದಾಗ, all these other methods might not be applicable. So at those places, introspection becomes useful because he can introspect himself. Coming to the limitations or ಈ ವಿಧಾನದ ಮಿತಿಗಳು. ಶಿಕ್ಷಕ ಮತ್ತು ವೀಕ್ಷಣೆಗೆ ಒಳಪಡುವ ವ್ಯಕ್ತಿ ಒಬ್ಬನೇ ಆಗಿರುವುದರಿಂದ ಈ ವಿಧಾನದಿಂದ ಲಭಿಸುವ ಮಾಹಿತಿಯು ವಿಶ್ವಾಸನೀಯತೆ ನಿರ್ಧರಿಸಲು ಸಾಧ್ಯವಿಲ್ಲ. ಸೊ ಇಲ್ಲಿ ವೀಕ್ಷಣೆಗೆ ಒಳಪಡುವ ವ್ಯಕ್ತಿ ಯಾರು ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ತಿರ್ತಾರೆ ಅವರು ಅವರೇ ರಿಪೋರ್ಟನ್ನು ಬರಿತಾ ಇರ್ತಾರೆ. ಸೊ ಅಲ್ಲಿ ಬರುವ ಇನ್ಫಾರ್ಮೇಶನ್ ಎಷ್ಟರ ಮಟ್ಟಿಗೆ ಅದು ನಿಜ ಇದೆ ಅಂತ ಹೇಳಕ್ಕಾಗಲ್ಲ ಇನ್ನೊಬ್ಬರಿಗೆ. ಸೊ ಇಲ್ಲಿ ವಿಶ್ವಾಸನೀಯತೆ ನಿರ್ಧರಿಸಲು ಸಾಧ್ಯವಾಗುವುದಿಲ್ಲ. ಅಂತರಾವಲೋಕನದಿಂದ ಸಂಗ್ರಹಿಸಿದ ಮಾಹಿತಿ ವ್ಯಕ್ತಿನಿಷ್ಠವಾಗಿರುತ್ತದೆ. ದಟ್ ಮೀನ್ಸ್ ಇಟ್ ಇಸ್ ಜಸ್ಟ್ ಆಬ್ಜೆಕ್ಟಿವ್. ಇಟ್ ಕೆನಾಟ್ ಬಿ ಜನರಲೈಸ್ ಟು ಅದರ್ ಪೀಪಲ್. ನೀವು ಯಾರ ಬಗ್ಗೆ ಇವಾಗ ನಾನು ನನ್ನ ಬಗ್ಗೆ ನಾನು ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡ್ರೆ ಅದು ನನಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಐ ಕೆನಾಟ್ ಅಪ್ಲೈ ಇಟ್ ಟು ಅದರ್ ಪರ್ಸನ್ಸ್. ನೆಕ್ಸ್ಟ್ ಇಸ್ ಈ ವಿಧಾನವನ್ನು ಚಿಕ್ಕ ಮಕ್ಕಳು ಹಾಗೂ ಅಪಸಾಮಾನ್ಯ ವ್ಯಕ್ತಿಗಳು ಬಳಸಲು ಸಾಧ್ಯವಿಲ್ಲ. ಇಂಟ್ರೋಸ್ಪೆಕ್ಷನ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಮಕ್ಕಳಲ್ಲಿ ಒಂದು ಹೈಯರ್ ಆರ್ಡರ್ ಥಿಂಕಿಂಗ್ ಅಂತ ಇರಲ್ಲ. ಯು ಕೆನಾಟ್ ಆಸ್ಕ್ ಅ ಸ್ಟೂಡೆಂಟ್ ವಾಟ್ ಆರ್ ಯು ಫೀಲಿಂಗ್, ವೈ ಆರ್ ಯು ಫೀಲಿಂಗ್. ಕೆಲವೊಂದು ಕ್ವಶನ್ಸ್ ಅವರಿಗೆ ಅದು ಟಫ್ ಆಗಿಬಿಡತ್ತೆ. ಸೊ ಅವರು ಚಿಕ್ಕ ಮಕ್ಕಳು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಅವರು ಅನಲೈಸ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಪಾಸಿಬಲ್ ಆಗಲ್ಲ. ಸೊ ಅಪಸಾಮಾನ್ಯ ವ್ಯಕ್ತಿಗಳು ಅಂತ ಬಂದಾಗ್ಲೂ ಹೈಯರ್ ಆರ್ಡರ್ ಫಂಕ್ಷನಿಂಗ್ ಇಲ್ಲ ಅಂತ ಅಂದರೆ ಅವರಿಗೆ ಇದನ್ನ ಬಳಸಲು ಸಾಧ್ಯವಾಗುವುದಿಲ್ಲ. ನೆಕ್ಸ್ಟ್ ಇಸ್ ವ್ಯಕ್ತಿ ತನ್ನ ವರ್ತನೆಯನ್ನು ಅನುಭವಿಸುವ ಸಂದರ್ಭದಲ್ಲಿಯೇ ವರದಿ ಮಾಡದೆ ನಂತರದ ಸಮಯದಲ್ಲಿ ವರದಿ ಮಾಡಲು ಪ್ರಯತ್ನಿಸಿದರೆ ಅದು ಅಂತರ ಅವಲೋಕನವಾಗದೆ ಗತಾವಲೋಕನವಾಗುತ್ತದೆ. ಈಗ ಫಾರ್ ಎಕ್ಸಾಂಪಲ್, ಯು ಮೈಟ್ ಬಿ ಫೀಲಿಂಗ್ ಸಮಥಿಂಗ್, ದೇರ್ ಆರ್ ಸಮ್ ಇಮೋಷನ್ಸ್ ಇನ್ ಯು ಅಟ್ ದಿಸ್ ಮೂಮೆಂಟ್, ಬಟ್ ಆ ಮೂಮೆಂಟಲ್ಲಿ ನೀವು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿಕ್ಕೆ ಮರ್ತು ಬಿಡ್ತೀರಾ. ಯು ಮೈಟ್ ನಾಟ್ ಹ್ಯಾವ್ ಎನಿಥಿಂಗ್ ಟು ನೋಟ್ ಇಟ್ ಡೌನ್, ಆರ್ ಆ ಮೂಮೆಂಟಲ್ಲಿ ಆ ಸಿಚುವೇಶನಲ್ಲಿ ನೀವು ಇರಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿಕ್ಕೆ. ಸೊ ವಾಟ್ ಹ್ಯಾಪನ್ಸ್ ಇಸ್, ಸ್ವಲ್ಪ ಗ್ಯಾಪ್ ಆದಮೇಲೆ ನೀವು ಅದನ್ನು ಬರೆಯೋಕ್ಕಂತ ಹೋದರೆ ಅಟ್ ದ್ಯಾಟ್ ಮೂಮೆಂಟ್ ನೀವು ಅವಾಗ ಫೀಲ್ ಮಾಡಿರೋ ಎಕ್ಸಾಕ್ಟ್ ಫೀಲಿಂಗ್ಸ್ ಏನಿರುತ್ತೆ ಅದು ಬರಲ್ಲ. ಸೊ ಆ ಡಿಫ್ರೆನ್ಸ್ ಆಫ್ ಟೈಮ್, ಅದೇ ಟೈಮಲ್ಲಿ ನೀವು ಅದನ್ನು ವರದಿ ಮಾಡದೆ ಆ ಸಮಯವನ್ನು ಕೊಟ್ಟು ಆ ನಂತರ ಅದನ್ನು ಅನಲೈಸ್ ಮಾಡ್ಲಿಕ್ಕೆ ಹೋದರೆ ದ್ಯಾಟ್ ವಿಲ್ ಟರ್ನ್ ಇನ್ ಟು ಸಮಥಿಂಗ್ ಎಲ್ಸ್. ಸೊ ಇಲ್ಲಿ ಆ ಟೈಮ್ ಗ್ಯಾಪ್ ಏನಿರುತ್ತೆ ದ್ಯಾಟ್ ಎಫೆಕ್ಟ್ಸ್. ಸೊ ಅದೇ ಸಂದರ್ಭದಲ್ಲಿ ನೀವು ಮಾಡದೆ ಹೋದರೆ ಅದು ಗತಾವಲೋಕನವಾಗುತ್ತದೆ. ನೆಕ್ಸ್ಟ್ ಇಸ್ ನಮ್ಮ ಮನಸ್ಸಿನ ಭಾವನೆಗಳು ಕ್ಷಣ ಕ್ಷಣಕ್ಕೆ ಬದಲಾಗುವುದರಿಂದ ನಾವು ಮನಸ್ಸಿನ ಒಂದು ಭಾವನೆಯನ್ನು ಅಂತರ್ವೀಕ್ಷಿಸಿ ವಿಶ್ಲೇಷಿಸಲು ತೊಡಗಿದರೆ ಆ ವೇಳೆಗೆ ಆ ಜಾಗದಲ್ಲಿ ಮತ್ತೊಂದು ಭಾವನೆ ಮೂಡಿಸುತ್ತದೆ. ಸೊ ಆರ್ ಇಮೋಷನ್ಸ್, ನಾವೇನು ಫೀಲ್ ಮಾಡ್ಕೊತಿದ್ದೇವೆ, ನಮ್ಮ ಭಾವನೆಗಳು ಕ್ಷಣ ಕ್ಷಣಕ್ಕೆ ಬದಲಾಗ್ತಾನೆ ಇರ್ತವೆ. ಈ 1 ಸೆಕೆಂಡಲ್ಲಿ ಇರೋದು ಇನ್ನೊಂದು ಸೆಕೆಂಡಲ್ಲಿ ಇರ್ಲಿಕ್ಕಿಲ್ಲ. forget about seconds, it might be just changing within milliseconds also. So ಈ ಚೇಂಜಸ್ ಏನು ಆಗ್ತಾ ಇರುತ್ತೆ, ಇಟ್ ಇಸ್ ಕಾನ್ಸ್ಟೆಂಟ್, ಪದೇ ಪದೇ ಆಗ್ತಾನೆ ಇರುತ್ತೆ ಚೇಂಜಸ್ಸು. ಕಂಟಿನ್ಯೂ ಆಗಿ ಸೇಮ್ ಫೀಲಿಂಗ್ ನಿಮಗೆ ಇರುತ್ತೆ ಅಂತ ಹೇಳಕ್ ಬರಲ್ಲ. ಸೊ ಸೇಮ್ ನೀವು ಟೈಮ್ ಗ್ಯಾಪ್ ಹೇಗೆ ಕೊಡ್ತೀರಾ ಅದನ್ನ ಓಕೆ, ಆ ಟೈಮ್ ಗ್ಯಾಪಲ್ಲಿ ನೀವು ಏನು ಮಿಸ್ ಆಗಿರುತ್ತೆ, ಸೊ ಆ ಚೇಂಜಸ್ ಆದಾಗ್ಲೂ ಕೂಡ ನೀವು ಪಟ್ ಅಂತ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿಕ್ಕೆ ಪಾಸಿಬಲ್ ಆಗಲ್ಲ. ಸೊ ದೀಸ್ ಫೀಲಿಂಗ್ಸ್ ಮೈಟ್ ಕೀಪ್ ಚೇಂಜಿಂಗ್. ನೆಕ್ಸ್ಟ್ ಇಸ್, ಇದು ವೈಜ್ಞಾನಿಕವಾದ ವಿಧಾನವಲ್ಲ. ದಿಸ್ ಇಸ್ ನಾಟ್ ಅ ಸೈಂಟಿಫಿಕ್ ಪ್ರೊಸೆಸ್ ಬಿಕಾಸ್ ಇಟ್ ಹ್ಯಾಸ್ ಆಲ್ ದೀಸ್
disadvantages, you cannot consider introspection as a scientific method. Okay, limitations. The results obtained by this method are mostly subjective because the mental processes change very quickly. This cannot be, it is difficult to note down the processes, whatever is happening. It has a limited field of applications. ಎಲ್ಲ ಫೀಲ್ಡಲ್ಲೂ ಇಂಟ್ರೋಸ್ಪೆಕ್ಷನನ್ನು ಅಪ್ಲೈ ಮಾಡಲಿಕ್ಕಾಗಲ್ಲ. ಚಿಲ್ಡ್ರನ್ನಿಗೆ ಅಪ್ಲೈ ಮಾಡೋಕ್ಕಾಗಲ್ಲ, ಆ್ಯಂಡ್ ಹೂ ಆರ್ ಔಟ್ ಆಫ್ ದಿ ನಾರ್ಮಲ್ ಪಾಪ್ಯುಲೇಷನ್ ಅಂತ ನಾವು ಏನು ಹೇಳ್ತೇವೆ ಅದನ್ನ ಬಿಟ್ಟು ಆಚೆ ಆ ಫೀಲ್ಡಲ್ಲಿ ಅದನ್ನು ಮತ್ತೆ ಅಪ್ಲೈ ಮಾಡಲಿಕ್ಕಾಗಲ್ಲ. ಆ್ಯಂಡ್ ದೆನ್ ದಿಸ್ ಮೆಥಡ್ ಇಸ್ ಎಕ್ಸ್ಪೆನ್ಸಿವ್. ಇದು ಎಕ್ಸ್ಪೆನ್ಸಿವ್ ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಅಂದರೆ, ಈಗ ಒಬ್ಬ ವ್ಯಕ್ತಿ ತನ್ನ ಫೀಲಿಂಗ್ಸ್ ಅಥವಾ ತನ್ನನ್ನು ತಾನು ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು ಅಂದರೆ ಇಟ್ ಇಸ್ ವೆರಿ time taking. So in that sense of time, it is expensive, and plus each and every person can introspect only himself. So ಒಬ್ಬರು ಇವಾಗ ಗ್ರೂಪ್ ಅಲ್ಲಿ ಅದನ್ನ ಮಾಡ್ಲಿಕ್ಕೆ ಆಗಲ್ಲ. So in that way it is expensive. The psychoanalytic school has revealed that a large part of mind is not open to introspection. ಈ ಮನೋವಿಶ್ಲೇಷಣಾ ಸಿದ್ಧಾಂತ ಅಂತ ಏನ್ ಬರುತ್ತೆ, ಅಲ್ಲಿ ಏನ್ ಹೇಳ್ತಾರೆ, ಲಾರ್ಜ್ ಪಾರ್ಟ್ ಆಫ್ ಅವರ್ ಮೈಂಡ್, ಅದು ಮನಸ್ಸಿನ ನಮ್ದು ತುಂಬಾ ದೊಡ್ಡ ಭಾಗ ಇಂಟ್ರೋಸ್ಪೆಕ್ಷನ್ಗೆ ಓಪನ್ ಇರಲ್ಲ. ಈ ಮನೋವಿಶ್ಲೇಷಣೆ ಮಾಡೋಕ್ಕೆ ಓಪನ್ ಆಗಿ ಇರಲ್ಲ. ಸೊ ನಮಗೆ ಗೊತ್ತಿರಲ್ಲ ನಮ್ಮ ಮನಸ್ಸಲ್ಲಿ ಇನ್ನೂ ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೇನ್ ವರ್ಕ್ ಆಗ್ತಾ ಇರತ್ತೆ ಅಂತ. ಸೊ ಆ ಪಾರ್ಟ್ ಆಫ್ ಮೈಂಡ್ ನಾಟ್ ಓಪನ್ ಆಗಿ ಇಲ್ಲ ಅನ್ನೋದ್ರಿಂದ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ ಅಂತ ಸೈಕೋಅನಾಲಿಟಿಕ್ ಸ್ಕೂಲ್ ಹೇಳ್ತಾರೆ. ಓಕೆ, ಸೊ ಇಂಟ್ರೋಸ್ಪೆಕ್ಷನ್ ಮೆಥಡ್, once again I'll just give a brief back. So introspection method, intro is within, section is again looking or study. So idna first tandavaru ಎಡ್ವರ್ಡ್ ಬ್ರಾಡ್ಫೋರ್ಡ್ ಟಿಶ್ನರ್, ಇವರು ರೂಪಿಸಿದವರು. ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಥವಾ ಅಂತರಾವಲೋಕನ ಅಥವಾ ಅಂತರ್ವೀಕ್ಷಣೆ ಅಂತ ಅಂದ್ರೆ, ಇದು ಪ್ರಜ್ಞಾನುಭವಗಳ ಅನುಭವಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ತತ್ವಶಾಸ್ತ್ರದಲ್ಲಿ ಬಂದ ಅತ್ಯಂತ ಹಳೆಯ ವಿಧಾನವಾಗಿದೆ. ಓಕೆ, ಆ್ಯಂಡ್ ಅದರ ಗುಣಗಳು ಅಂತ ಬಂದರೆ, ಇಟ್ ಈಸ್ ಭಾವನೆಗಳ ಅಧ್ಯಯನ ಆಗಲಿ, ಮಿತವ್ಯಯ, ಇಟ್ ಈಸ್ ಒನ್ ಆಫ್ ದಿ ಚೀಪೆಸ್ಟ್ ವೇರ್ ಯು ಕ್ಯಾನ್ ಟೇಕ್ ವಿತೌಟ್ ಎನಿ ಎಕ್ವಿಪ್ಮೆಂಟ್. ಇನ್ನೊಬ್ರದ್ದು ಹೆಲ್ಪ್ ಇಲ್ಲದೇನೆ ನೀವು ಮಾಡ್ಕೊಳ್ಬಹುದು. ಸೊ ಆ ರೀತಿಯಲ್ಲಿ ಇದು ಮಿತವ್ಯಯಕರ ವಿಧಾನ. ಎಲ್ಲ ಸ್ಥಳಗಳಲ್ಲಿ ಮತ್ತು ಎಲ್ಲ ಕಾಲಗಳಲ್ಲಿ ನೀವು ಇದನ್ನ ಬಳಸಬಹುದು. ಸುಧಾರಿಸಿಕೊಳ್ಳಲು ಉಪಯೋಗವಾಗುತ್ತದೆ. ನಮ್ಮನ್ನು ನಾವು ಸುಧಾರಿಸಿಕೊಳ್ಳಲು ಅಧ್ಯಯನ ಮಾಡಿಕೊಂಡು ಇದು ಉಪಯೋಗವಾಗುತ್ತದೆ. ಶಿಕ್ಷಕರು ತನ್ನ ಬೋಧನೆಯಲ್ಲಿ ಸಫಲತೆ ಹಾಗೂ ಫಲಕಗಳನ್ನು ವಿಶ್ಲೇಷಿಸಿ ಸ್ವಮೌಲ್ಯಮಾಪನವನ್ನು ಮಾಡಿಕೊಳ್ಳಲು ನೇರವಾಗುತ್ತದೆ. ಆ್ಯಂಡ್ ದೀಸ್ ಆರ್ ದಿ ಅಡ್ವಾಂಟೇಜಸ್. ಮಿತಿಗಳು, ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಥವಾ ಮನೋವಿಶ್ಲೇಷಣೆ ಇಂಟ್ರೋಸ್ಪೆಕ್ಷನ್ ಮೆಥಡಿನ ಮಿತಿಗಳು ಅಥವಾ ಲಿಮಿಟೇಷನ್ಸ್. ಇದು ವಿಶ್ವಸನೀಯತೆ ನಿರ್ಧರಿಸಲು ಸಾಧ್ಯವಾಗುವುದಿಲ್ಲ. ಬಿಕಾಸ್ ಅವರೇ ಅವ್ರದ್ದ ಇಂಟ್ರೋಸ್ಪೆಕ್ಷನ್ ಅನ್ನ ಮಾಡ್ಕೊಂಡ್ಬಿಟ್ಟು ಆ ರಿಪೋರ್ಟ್ ಬರೆಯೋದ್ರಿಂದ ನೀವು ಅದನ್ನ ಎಷ್ಟರ ಮಟ್ಟಿಗೆ ಅದನ್ನ ವಿಶ್ವಾಸ, ಅದರ ಮೇಲೆ ಟ್ರಸ್ಟ್ ಮಾಡಬಹುದು ಅಂತ ನಿಮಗೆ ಅರ್ಥವಾಗಲು ಸಾಧ್ಯವಾಗುವುದಿಲ್ಲ. ನೆಕ್ಸ್ಟ್ ಇಟ್ ಈಸ್ ವ್ಯಕ್ತಿನಿಷ್ಠವಾಗಿರುತ್ತದೆ. ಇಟ್ ಈಸ್ ಆಬ್ಜೆಕ್ಟಿವ್. ಅವರವರ ಅವಲೋಕನ ಏನಿರುತ್ತೆ ಅವರಿಗೆ ಮಾತ್ರ ಅದು ಅಪ್ಲೈ ಆಗುತ್ತೆ, ಬಿಟ್ರೆ ಅದನ್ನ ಇನ್ನೊಬ್ಬರಿಗೆ ಅಪ್ಲೈ ಮಾಡೋದು ಸಾಧ್ಯವಾಗುವುದಿಲ್ಲ. ಚಿಕ್ಕ ಮಕ್ಕಳು ಹಾಗೂ ಅಪಸಾಮಾನ್ಯ ವ್ಯಕ್ತಿಗಳು ಇದನ್ನ ಬಳಸಲು ಸಾಧ್ಯವಾಗುವುದಿಲ್ಲ. ಅದೇ ಸಂದರ್ಭದಲ್ಲಿ ನಾವು ವರದಿ ಮಾಡದೆ ಅದನ್ನ ಸ್ವಲ್ಪ ಟೈಮ್ ಗ್ಯಾಪ್ ಕೊಟ್ಬಿಟ್ಟು ನಂತರ ಮಾಡಿದ್ರೆ ಅದು ಗತಾವಲೋಕನವಾಗುತ್ತದೆ. ನೆಕ್ಸ್ಟ್ ಇಸ್, ನಿಮ್ಮ ಮನಸ್ಸಿನ ಭಾವನೆಗಳು ಕ್ಷಣ ಕ್ಷಣಕ್ಕೆ ಚೇಂಜ್ ಆಗ್ತಾ ಇರ್ತವೆ. ಸೊ ನೀವು ಆ ಒಂದು ಮೂಮೆಂಟಿನ ಇಮೋಷನ್ಸ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನೆಕ್ಸ್ಟ್, ಇದು ವೈಜ್ಞಾನಿಕವಾದ ವಿಧಾನವಲ್ಲ. ಇಟ್ ಇಸ್ ನಾಟ್ ಅ ಸೈಂಟಿಫಿಕ್ ಮೆಥಡ್. ಸೊ ದಿಸ್ ವಾಸ್ ಅಬೌಟ್ ದಿ ಇಂಟ್ರೋಸ್ಪೆಕ್ಷನ್ ಮೆಥಡ್. ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಇಟ್ ಈಸ್ ಬಿ ಟಿಶ್ನರ್, pronounced as Tishner, but the spelling is Titchener. Okay.
ಎಕ್ಸಾಮಲ್ಲಿ ಕ್ವಶನ್ಸ್ ಯಾವ ರೀತಿ ತೆಗಿತಾರೆ ಅಂತ ಹೇಳಿ, ಎಕ್ಸಾಮಲ್ಲಿ ಕ್ವಶನ್ಸ್ ಯಾವ ರೀತಿ ತೆಗಿತಾರೆ ಅಂತ ಅಂದರೆ ಇಟ್ ಈಸ್, ಈಗ ಫಸ್ಟಿಗೆ ನಾನು ಹೇಳಿದೆ, ಫಸ್ಟಿಂದ ಬಂದಾಗ ಅಂದರೆ ನಾನು ನೋಡಿರೋ ಕ್ವಶನ್ ಪೇಪರ್ ಪ್ರಕಾರ ಇಟ್ ಈಸ್ ಮೋಸ್ಟ್ಲಿ ನಿಮಗೆ ಇಯರ್ಗಳನ್ನು ಕೇಳಿದ್ದಾರೆ, ಅಥವಾ ಸೈಕಾಲಜಿ ಲ್ಯಾಬ್ರೋಟರಿ ಎಲ್ಲಾಗಿದೆ ಫಸ್ಟು ಅದನ್ನು ಕೇಳಬಹುದು. ಈ ಡೆಫಿನೇಷನ್ಸ್ ಅಥವಾ ಇದನ್ನ ಫಸ್ಟಿಗೆ ಯಾರು ಡಿಫೈನ್ ಮಾಡಿದ್ರು ಈ ರೀತಿಯಲ್ಲಿ, ಕೆಲವೊಂದು ಡೆಫಿನೇಷನ್ಸ್ ಅನ್ನ ಕೊಟ್ಟು ಹೂ ಗೇವ್ ದಿಸ್ ಡೆಫಿನೇಷನ್, ಇದನ್ನ ಕೊಟ್ಟವರು ಯಾರು ಅಂತ ಕೇಳಬಹುದು. ಸೊ ಮೇನ್ ಆಗಿ ಡೆಫಿನೇಷನ್ಸ್ ಆರ್ ಇಂಪಾರ್ಟೆಂಟ್. ದ ಇಯರ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಯಾವಾಗ ಬಂತು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬಹುದು. ಆ್ಯಂಡ್ ನೇಚರ್ ಮತ್ತು ಸ್ಕೋಪ್ ಅಂತ ಬಂದಾಗ ಇಲ್ಲಿ ಜಾಸ್ತಿ ಅಪ್ಲೈಡ್ ಸೈಕಾಲಜಿ ಯೂಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ದೇ ಮೈಟ್ ಗಿವ್ ಅ ಸಿಚುವೇಶನ್, ಒಂದು ಚೈಲ್ಡ್ ಈ ಸಿಚುವೇಶನ್ ಎಲ್ಲಿ ಇದೆ ಅಂತ ಅಂದಾಗ ವಾಟ್ ವಿಲ್ ಬಿ ಅಪ್ಲಿಕೇಬಲ್. ಸೊ ಅಪ್ಲೈಡ್ ಕ್ವಶನ್ಸ್ ಕೆಲವೊಮ್ಮೆ ಜಾಸ್ತಿ ಇದ್ದಾವೆ. ದೆನ್ ಈ ಪಾರ್ಟಲ್ಲಿ ಯಾವ ಕಾನ್ಸೆಪ್ಟ್ಸ್ ಇನ್ನೂವರೆಗೂ ಬಂದಿಲ್ಲ. ಕಾನ್ಸೆಪ್ಟ್ ಬಂದಿರೋದು ಐ ಥಿಂಕ್ ಇಂಟ್ರೋಸ್ಪೆಕ್ಷನ್ ಮೆಥಡ್ ವಾಸ್ ದ ಫಸ್ಟ್ ಕಾನ್ಸೆಪ್ಟ್. ಸೊ ಇಲ್ಲಿ ಇಂಟ್ರೋಸ್ಪೆಕ್ಷನ್ ಅಥವಾ ಅಂತರಾವಲೋಕನ, ಅಂತರ್ವೀಕ್ಷಣೆ ಅಂತ ಅದು ಏನಕ್ಕೆ ಅಂತಾರೆ. ಸೊ ದೇ ಕ್ಯಾನ್ ಗಿವ್ ಯು ಅ ಮೆಥಡ್, ಇದು ಯಾವ ಮೆಥಡ್ ಅಂತ ಕೇಳ್ಬೋದು. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಇಂಟ್ರೋಸ್ಪೆಕ್ಷನ್ ಅಂತ ಅಂದ್ರೆ ಏನು, ಅಂತರಾವಲೋಕನ ಅಥವಾ ಅಂತರ್ವೀಕ್ಷಣೆ ಅಂತ ಅಂದ್ರೆ ಏನು, ನಿಮ್ಮನ್ನ ನೀವು ಯಾವಾಗ ನಿಮ್ಮ ಒಳಗೆ ನೀವು ನೋಡಿಕೊಂಡು ಯಾವ ರೀತಿಯಲ್ಲಿ ಅಧ್ಯಯನ ಮಾಡ್ಕೊಳ್ತಿದ್ದೀರಾ, ಸ್ವಯಂ ವೀಕ್ಷಣೆ ಅಂತ ಏನು ಹೇಳ್ತೇವೆ, ಇದು ಇಂಟ್ರೋಸ್ಪೆಕ್ಷನ್ ಆರ್ ಅಂತರಾವಲೋಕನ. ಸೊ ಇಂಟ್ರೋಸ್ಪೆಕ್ಷನ್ ಮೆಥಡು ಯಾವ ಶತಮಾನದಲ್ಲಿ ಯಾರು ಕೊಟ್ಟಿದ್ದು ಅಂತ ಸಹಿತ ಕೇಳ್ಬೋದು. ಎಡ್ವರ್ಡ್ ಬ್ರಾಡ್ಫೋರ್ಡ್ ಟಿಶ್ನರ್. ಸೊ ಇವರು ಫಸ್ಟ್ ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಥವಾ ಅಂತರಾವಲೋಕನ ವಿಧಾನವನ್ನು ಎಕ್ಸ್ಪ್ಲೇನ್ ಮಾಡಿದವರು. ಆ್ಯಂಡ್ ಲಿಮಿಟೇಷನ್ಸ್ ಇದೆಲ್ಲ ಜನರಲ್ ಆಗಿ ಐ ಗೆಸ್ ಯು ಕ್ಯಾನ್ ಆನ್ಸರ್ ದೀಸ್ ಕ್ವಶನ್ಸ್. ಇದನ್ನ ಕೇಳಿದ್ರು ಸಹಿತ ನಿಮಗೆ ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಂತ ಅಂದ್ರೆ ಏನು ಅರ್ಥ ಆಗಿದ್ರೆ ಕ್ಲಿಯರ್ ಆಗಿ, ಯು ಕ್ಯಾನ್ ಈಸಿಲಿ ಆನ್ಸರ್ ದಿ ಅಡ್ವಾಂಟೇಜಸ್ ಆ್ಯಂಡ್ ಇಟ್ಸ್ ಲಿಮಿಟೇಷನ್ಸ್. ಅದರ ಮಿತಿಗಳು ಮತ್ತೆ ಅದರ ಗುಣಗಳನ್ನ ನೀವು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಅದು ಕೊಟ್ಟು ಒಂದು ಯಾವುದಾದ್ರೂ ಇದರಲ್ಲಿ ಯಾವುದು ಅಂತರಾವಲೋಕನ ಗುಣಗಳು ಅಲ್ಲ ಅಂತ ಅದನ್ನ ಕೇಳ್ಬಹುದು. ಸೊ 4 ಆಪ್ಷನ್ಸ್ ಕೊಟ್ಟು ದೇ ಕ್ಯಾನ್ ಈದರ್ ಆಸ್ಕ್ ಯು ಇದರಲ್ಲಿ ಯಾವುದು ಅಂತರಾವಲೋಕನದ ಗುಣಗಳು ಅಲ್ಲ ಅಂತ ಕೇಳ್ಬೋದು. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಇಂಟ್ರೋಸ್ಪೆಕ್ಷನ್ ಮೆಥಡ್. ನೆಕ್ಸ್ಟ್ ಇಸ್ ಅಬ್ಸರ್ವೇಷನ್ ಮೆಥಡ್. ಓಕೆ, ಅಬ್ಸರ್ವೇಷನ್ ಮೆಥಡ್ ಅಥವಾ ವೀಕ್ಷಣೆ. ಅಬ್ಸರ್ವೇಷನ್ ಅಂತ ಅಂದ್ರೆ ವೀಕ್ಷಣೆ. ಸೊ ಒಂದು ಕ್ರಮಬದ್ಧವಾದ ವೀಕ್ಷಣಾ ಪದ್ಧತಿ ವರ್ತನವಾದಿಗಳಿಂದ ಪ್ರಾರಂಭವಾದಂಥ ವಿಧಾನವಾಗಿದೆ. ಇಲ್ಲಿ ಜೆ.ಬಿ. ವಾಟ್ಸನ್ ಎಂಬ ವರ್ತನವಾದ ಮನೋವಿಜ್ಞಾನಿ ಈ ವಿಧಾನವನ್ನು ಹೆಚ್ಚು ಬಳಕೆಗೆ ತಂದರು. ಸೊ ಜೆ.ಬಿ. ವಾಟ್ಸನ್ ಪ್ರಾಪರ್ ಆಗಿ ಅಬ್ಸರ್ವೇಷನ್ ಮೆಥಡ್ ಅಥವಾ ವೀಕ್ಷಣೆಯನ್ನ ಸ್ಟಾರ್ಟ್ ಮಾಡಿದವರಲ್ಲ, ಹೆಚ್ಚಾಗಿ ಬಳಕೆಗೆ ತಂದವರು ಇವರು ಜೆ.ಬಿ. ವಾಟ್ಸನ್. ಯಾರು ಸ್ಟಾರ್ಟ್ ಮಾಡಿದ್ರು ಅಬ್ಸರ್ವೇಷನ್ ಮೆಥಡ್ ಅಂತ ಐ ಕುಡಂಟ್ ಫೈಂಡ್ ದ್ಯಾಟ್ ಇನ್ಫಾರ್ಮೇಶನ್. ಆ ಇನ್ಫಾರ್ಮೇಶನ್ ನನಗೆ ಸಿಕ್ಕಿಲ್ಲ. ಬಟ್ ದೆನ್ ಜೆ.ಬಿ. ವಾಟ್ಸನ್ ಅಬ್ಸರ್ವೇಷನ್ ಮೆಥಡ್ ಅನ್ನು ಹೆಚ್ಚು ಬೆಳಕಿಗೆ ತಂದರು ಅಂತ ಇಟ್ ಈಸ್ ಮೆನ್ಷನ್ಡ್ ಇನ್ ಮೋಸ್ಟ್ ಆಫ್ ದಿ ಬುಕ್ಸ್. ಮಾನವ ಹಾಗೂ ಪ್ರಾಣಿಗಳ ವರ್ತನೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಅಂತರಾವಲೋಕನದ ಬದಲು ಶಿಕ್ಷಣ ವಿಧಾನವನ್ನು ಬಳಸಲು ಪ್ರಾರಂಭಿಸಿದರು. ಒಂದು ನಿರ್ದಿಷ್ಟ ಉದ್ದೇಶದಿಂದ ಪೂರ್ವ ನಿರ್ಧರಿತವಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಮತ್ತು ವ್ಯವಸ್ಥಿತವಾಗಿ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡುವುದು ವೀಕ್ಷಣೆಯಾಗಿದೆ. ಸೊ ಇಲ್ಲಿ ಇಂಟ್ರೋಸ್ಪೆಕ್ಷನ್ ಸೈಂಟಿಫಿಕ್ ಮೆಥಡ್ ಅಲ್ಲ ಅಂತ ನಾವು ನೋಡಿದ್ವಿ. ಈ ಇಂಟ್ರೋಸ್ಪೆಕ್ಷನ್ ಮೆಥಡ್ ಅಥವಾ ಅಂತರಾವಲೋಕನದ ಬದಲು ಟೀಚಿಂಗ್ ಮೆಥಡ್ ಅಲ್ಲಿ ಯು ಕ್ಯಾನ್ ಯೂಸ್ ಅಬ್ಸರ್ವೇಷನ್ ಅಂತ ಜೆ.ಬಿ. ವಾಟ್ಸನ್ ಅವರು ಇದನ್ನ ಬೆಳಕಿಗೆ ತಂದರು. ಒಂದು ಪೂರ್ವ ನಿರ್ಧರಿತ ರೀತಿಯಲ್ಲಿ ಕ್ರಮಬದ್ಧವಾಗಿ ಅಂದ್ರೆ ನೀವು ಮುಂಚೆನೆ ಡಿಸೈಡ್ ಮಾಡಿಬಿಟ್ಟು ಕ್ರಮಬದ್ಧವಾಗಿ ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ವ್ಯಕ್ತಿಯ ಬಾಹ್ಯ ವರ್ತನೆ ಅಂದ್ರೆ ಒಂದು ಮನುಷ್ಯನ
ಔಟರ್ ಬಿಹೇವಿಯರ್, ನೀವು ಒಳಗಡೆ ಏನಾಗ್ತಾ ಇದೆ ಅಂತ ಮೇ ಬಿ ಯು ಕೆನಾಟ್ ಎಕ್ಸ್ಪ್ಲೇನ್, ಬಟ್ ದ ಬಾಹ್ಯ ವರ್ತನೆ, ಆಚೆ ಅವನು ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ನೀವು ಒಬ್ಸರ್ವ್ ಮಾಡಿ ಸ್ಟಡಿ ಮಾಡಬಹುದು ಒಬ್ಸರ್ವೇಷನ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು. ಒಂದು ಉದ್ದೇಶ, ಸನ್ನಿವೇಶ, ಅವಧಿ, ದಾಖಲೆ ಮಾಡಿಕೊಳ್ಳುವ ವಿಧಾನ ಇವುಗಳನ್ನು ಮೊದಲೇ ನಿರ್ಧರಿಸಿ ನೀವು ಪೂರ್ವ ನಿರ್ಧಾರವಾದಿತ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡಲಾಗುತ್ತದೆ. ಮತ್ತು ಇದರಲ್ಲಿ ಬಾಹ್ಯ ವರ್ತನೆಯ ವ್ಯಕ್ತಿಯ ಆಂತರಿಕ ಮನಸ್ಸಿನ ಪ್ರಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ. ಸೊ ಅವನದೊಂದು ಔಟರ್ ಬಿಹೇವಿಯರ್ ಏನಿದೆ, ನಿಮಗೆ ಆ ಮನಸ್ಸಲ್ಲಿ ಏನಿದೆ ಅಂತಾನು ನಿಮಗೆ ಆ ಬಿಹೇವಿಯರ್ ಇಂದಾನೆ ಗೊತ್ತಾಗತ್ತೆ. ಇಲ್ಲಿ ಬಾಹ್ಯ ವರ್ತನೆಯ ಅಧ್ಯಯನ ವ್ಯಕ್ತಿಯ ಆಂತರಿಕ ಮನಸ್ಸಿನ ಸ್ಥಿತಿಯನ್ನು ಪರೋಕ್ಷವಾಗಿ ಸೂಚಿಸುತ್ತದೆ. ಮತ್ತೆ ವೀಕ್ಷಣಾ ವಿಧಾನದಲ್ಲಿ ವ್ಯಕ್ತಿಯ ವರ್ತನೆಯ ಬಗ್ಗೆ ಇಂದ್ರಿಯಾನುಭವವನ್ನು ಪಡೆದು ಅದನ್ನು ವಿಶ್ಲೇಷಿಸಲಾಗುತ್ತದೆ. ನಂತರ ಲಕ್ಷಣಗಳನ್ನು ಅಧ್ಯಯನ ಮಾಡುವ ಮೂಲಕ ಈ ಕ್ಷೇತ್ರದಲ್ಲಿ ಬೆಳವಣಿಗೆಗಳನ್ನು ಸಹಾಯಕವಾಗುತ್ತದೆ. This method implies careful observation of behavior of a particular individual in a certain situation by the observers. So ಇಲ್ಲಿ ಒಂದು ಬಿಹೇವಿಯರ್, ನೀವು ಪರ್ಟಿಕ್ಯುಲರ್ ಇಂಡಿವಿಜುವಲ್, ಇವಾಗ ಒಬ್ಬರ ಬಗ್ಗೆ ಮಾತ್ರ ನೀವು ಅದನ್ನ ಒಂದು ಮೂಮೆಂಟ್ ಅಲ್ಲಿ ಒಬ್ಸರ್ವ್ ಮಾಡಬಹುದು. ಸೊ ಆಫ್ ಅ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಆಫ್ ಅ ಬಿಹೇವಿಯರ್, ಒಂದೇ ಬಿಹೇವಿಯರ್ ಅನ್ನ ನೀವು ಒಂದು ಟೈಮ್ ಅಲ್ಲಿ ಅಥವಾ ಒಂದು ಸಿಚುವೇಶನ್ ಅಲ್ಲಿ ಒಬ್ಸರ್ವ್ ಮಾಡಬಹುದು. ಸೊ ಇಟ್ ಇಂಪ್ಲೈಸ್ ಕೇರ್ಫುಲ್ ಒಬ್ಸರ್ವೇಷನ್ ಆಫ್ ಬಿಹೇವಿಯರ್ of a particular individual in a certain situation by the observers. ಮತ್ತೆ ಇಲ್ಲಿ ಬಂದು ವಿಶ್ವಾಸಾರ್ಹ ವ್ಯಕ್ತಿಗಳಿಂದ ಮಾತ್ರ ವೀಕ್ಷಣಾ ಕಾರ್ಯ ನಡೆಯಬೇಕು. ತರಗತಿಯ ಶಿಕ್ಷಕ ತನ್ನ ವಿದ್ಯಾರ್ಥಿಗಳನ್ನು ವೀಕ್ಷಿಸುವ ಮೂಲಕ ಅವರು ಹಲವಾರು ವರ್ತನ ಸಮಸ್ಯೆಗಳಿಗೆ ಕಾರಣಗಳನ್ನು ತಿಳಿಯಬಹುದು ಮತ್ತು ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು. Okay, this was about the what is observation method. ವೀಕ್ಷಣೆ ಹೇಗೆ ಅಥವಾ ಅಂದರೆ ಏನು ಅಂತ ಅರ್ಥವಾಗಿದೆ. ನೆಕ್ಸ್ಟ್ ವಿಲ್ ಕಮ್ ಟು ವಿಧಗಳು. ವೀಕ್ಷಣೆಯಲ್ಲಿ ಪ್ರಮುಖವಾಗಿ 3 ವಿಧಗಳನ್ನು ಕಾಣಬಹುದಾಗಿದೆ. ಇಲ್ಲಿ ಈ ಬುಕ್ ಅಲ್ಲಿ ಮೇನ್ ಆಗಿ 3 ವಿಧಗಳನ್ನು ಕೊಟ್ಟಿದ್ದಾರೆ, ಬಟ್ ದೆನ್ ದೇರ್ ಆರ್ ಮೆನಿ ಮೆಥಡ್ಸ್ ಆಫ್ ಒಬ್ಸರ್ವೇಷನ್. We'll look at the main 3 types. That is, ಒಂದು ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ, ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಮತ್ತು ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಅಥವಾ ಸ್ವಾಭಾವಿಕ ವೀಕ್ಷಣೆ. ಫಸ್ಟ್ ಒಂದು ಬಂದ್ಬಿಟ್ಟು ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ. ಇಲ್ಲಿ ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಆಗುತ್ತೆ. ದಟ್ ಇಸ್, ನೀವು ದ ಹೋಲ್ ಸಿಚುವೇಶನ್ ಇಸ್ ಇನ್ ಯೋರ್ ಕಂಟ್ರೋಲ್. ಅದು ಅಲ್ಲಿ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಒಂದು ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸುತ್ತಾರೆ. ಅಂತಹ ಸನ್ನಿವೇಶದಲ್ಲಿ ಅವನ ನಿರ್ದಿಷ್ಟ ವರ್ತನೆಗಳನ್ನು ವೀಕ್ಷಿಸುವ ವಿಧಾನವನ್ನು ನಿಯಂತ್ರಿತ ವೀಕ್ಷಣೆ ಎನ್ನುವರು. ಇಂತಹ ವೀಕ್ಷಣೆಯನ್ನು ಪ್ರಯೋಗಶಾಲಾ ಸನ್ನಿವೇಶಗಳಲ್ಲಿ ಮಾತ್ರ ಮಾಡಲು ಸಾಧ್ಯ. ಇದು ಅತ್ಯುತ್ತಮ ವಿಧಾನವಾಗಿದ್ದರೂ ಸಹ ತರಗತಿಯ ಶಿಕ್ಷಕನಿಗೆ ಹೆಚ್ಚು ಉಪಯುಕ್ತ ವಿಧಾನವಲ್ಲ. ಸೊ ಇಲ್ಲಿ ಇದು though this method is most useful, but then it is not possible for every teacher to have a proper controlled observation. ಇಲ್ಲಿ ಒಂದು ಸ್ಟ್ರಕ್ಚರ್ಡ್ ಒಬ್ಸರ್ವೇಷನ್ ಅಥವಾ ಕಂಟ್ರೋಲ್ಡ್ ಎಲ್ಲ ಸಿಚುವೇಶನ್ ಅನ್ನ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತ ಇದು. ದೋ ಇಟ್ ಈಸ್ ಅ ಸೈಂಟಿಫಿಕ್ ಮೆಥಡ್, ವೆರಿ ಪ್ರಾಪರ್ ಮೆಥಡ್ ಫಾರ್ ಒಬ್ಸರ್ವೇಷನ್, ಇಟ್ ಕೆನಾಟ್ ಬಿ ಯೂಸ್ಡ್ ಪ್ರಾಕ್ಟಿಕಲಿ ಅಟ್ ಆಲ್ ಸಿಚುವೇಶನ್ಸ್. ಅಂಡ್ ನೆಕ್ಸ್ಟ್ ಇಸ್ ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಅಥವಾ ಸಹಭಾಗಿತ್ವ ವೀಕ್ಷಣೆ. ಈ ರೀತಿ ವೀಕ್ಷಣೆಯಲ್ಲಿ ವೀಕ್ಷಕ ವೀಕ್ಷಣೆಗೊಳಪಡುವ ಗುಂಪಿನ ಒಂದು ಭಾಗವಾಗಿ ಪಾಲ್ಗೊಳ್ಳುತ್ತಾನೆ. ಗುಂಪಿನ ಮಕ್ಕಳೊಡನೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳುತ್ತಾನೆ. ಅವರ ಜೊತೆಗಿದ್ದು ಅವರಿಗೆ ಅರಿವಿಲ್ಲದಂತೆಯೇ ಅವರ ವರ್ತನೆಯನ್ನು ವೀಕ್ಷಿಸುತ್ತಾನೆ. ಫಾರ್ ಎಕ್ಸಾಂಪಲ್, ಇವಾಗ ಶಾಲೆ ಒಬ್ಬ ದೈಹಿಕ ಶಿಕ್ಷಕ ತನ್ನ ಶಾಲೆಗೆ ಒಂದು ವಾಲಿಬಾಲ್ ತಂಡವನ್ನು ಆಯ್ಕೆ ಮಾಡಬೇಕಾಗಿ ಬಂದಾಗ
ಅವನು ಅವರೊಂದಿಗೆ ಕೆಲವು ದಿನಗಳ ಆಟವಾಡುತ್ತಾನೆ, ಜೊತೆಗೆ ಅವರ ಆಟವನ್ನು ವೀಕ್ಷಿಸುತ್ತಾನೆ. ಕೆಲವು ದಿನಗಳ ನಂತರ ಅವರು ವೀಕ್ಷಣೆಯ ಆಧಾರದ ಮೇಲೆ ಒಂದು ತಂಡವನ್ನು ಆಯ್ಕೆ ಮಾಡುತ್ತಾನೆ. ಸೊ ಹಿಯರ್ ಇಟ್ ಇಸ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್. ನಿಮಗೆ ಒಂದು ಗ್ರೂಪ್ ಅಲ್ಲಿ ಕೆಲವೊಬ್ಬ ಇಂಡಿವಿಜುವಲ್ಸ್ ಅದನ್ನು ಅಬ್ಸರ್ವ್ ಮಾಡ್ಬೇಕಂತ ಬಂದಾಗ ಯು ಗೋ ಅಂಡ್ ಪಾರ್ಟಿಸಿಪೇಟ್ ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್. ದಟ್ ಇಸ್ ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ. ಸೊ ಇಲ್ಲಿ ನೀವು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ತಾ ಇಲ್ಲ, ಬಟ್ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಗ್ರೂಪ್ ಟು ಅಬ್ಸರ್ವ್ ದ ಸರ್ಟನ್ ಬಿಹೇವಿಯರ್ಸ್ ಆಫ್ ಅ ಇಂಡಿವಿಜುವಲ್. ನೆಕ್ಸ್ಟ್ ಇಸ್ ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಅಥವಾ ಸ್ವಾಭಾವಿಕ ವೀಕ್ಷಣೆ. ದಿಸ್ ಇಸ್ ಇಲ್ಲಿ ಏನಾಗತ್ತೆ ಅಂದ್ರೆ, ಸ್ವಾಭಾವಿಕ ಸನ್ನಿವೇಶಗಳಲ್ಲಿ ಮಕ್ಕಳು ಪ್ರಕಟಿಸುವ ವರ್ತನೆಯನ್ನು ಈ ವಿಧಾನದಿಂದ ವೀಕ್ಷಿಸಬಹುದು. ವೀಕ್ಷಣೆಗೊಳಪಡುವವರಿಗೆ ತಮ್ಮ ವರ್ತನೆಯನ್ನು ವೀಕ್ಷಿಸುತ್ತಿದ್ದಾರೆ ಎಂದು ತಿಳಿಯುವುದಿಲ್ಲ. ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಲ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಭಾಗಶಃ ನಿಯಂತ್ರಿತ ಸನ್ನಿವೇಶ ವೀಕ್ಷಣದಲ್ಲಿ ಇಲ್ಲಿ ದ ಪಾರ್ಟಿಸಿಪೆಂಟ್ ಇಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಗ್ರೂಪ್. ಅವರು ಒಂದು ಆ ಗುಂಪಿನ ಭಾಗವಾಗಿ ಅಲ್ಲಿ ಆ ಸನ್ನಿವೇಶವನ್ನ ವೀಕ್ಷಣೆ ಮಾಡ್ತಾರೆ. ಬಟ್ ಅದೇ ಇಲ್ಲಿ ಸ್ವತಂತ್ರ ಸನ್ನಿವೇಶದ ವೀಕ್ಷಣೆಯಲ್ಲಿ the person is not participating in the group, is outside the group and observing it from somewhere far away. ಒಂದು ವಿಸಿಬಲ್ ಡಿಸ್ಟೆನ್ಸ್ ಅಲ್ಲಿ ನಿಂತ್ಕೊಂಡು ಆ ನ್ಯಾಚುರಲ್ ಏನ್ ಬಿಹೇವಿಯರ್ ಆಗ್ತಾ ಇದೆ ಅದನ್ನು ಅಬ್ಸರ್ವ್ ಮಾಡ್ತಾರೆ. ದಟ್ ಇಸ್ ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಆರ್ ಇಟ್ ಇಸ್ ಆಲ್ಸೋ ನ್ಯಾಚುರಲಿಸ್ಟಿಕ್ ಅಬ್ಸರ್ವೇಷನ್. ಸೊ ಈ ವಿಧಾನದಲ್ಲಿ ಸನ್ನಿವೇಶ ವೀಕ್ಷಕ ಸೃಷ್ಟಿಯಲ್ಲ ಮತ್ತು ವೀಕ್ಷಕನಿಗೆ ಸನ್ನಿವೇಶದ ಯಾವುದೇ ಘಟಕಗಳ ಮೇಲೆ ಹಿಡಿತವಿರುವುದಿಲ್ಲ. ಈ ವಿಧಾನವನ್ನು ಗೆಸೆಲ್ ರವರು ತಮ್ಮ ಶಿಶು ಚಿಕಿತ್ಸಾಲಯದಲ್ಲಿ ಒಮ್ಮುಖ ಗಾಜಿನ ಪರದೆಯನ್ನು ಬಳಸುವ ಮೂಲಕ ಅಪಸಮಾಯೋಜಿತ ಮಕ್ಕಳ ವರ್ತನೆಯನ್ನು ವೀಕ್ಷಿಸುತ್ತಿದ್ದರು. ಸೊ ಇಲ್ಲಿ ಗೆಸೆಲ್ ಅನ್ನುವವರು ಆ ಮಕ್ಕಳ ಬಿಹೇವಿಯರ್ ಅನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಈ ಮೆಥಡ್ ಅನ್ನ ಜಾಸ್ತಿ ಯೂಸ್ ಮಾಡ್ಕೊಂತಾರೆ. ಈ ಮೆಥಡಿಗೆ ಎಕ್ಸಾಂಪಲ್ ಉದಾಹರಣೆ ಕೊಡುವುದಾದರೆ, ಶಾಲೆಯಲ್ಲಿ ಒಂದು ಮಗುವಿನ ಸಾಮಾಜೀಕರಣ ತಿಳಿಯಲು ಹೌ ಮಚ್ ಈಸ್ ಸೋಷಿಯಲೈಸಿಂಗ್ ಅಂತ ತಿಳ್ಕೋಬೇಕು ಅಂತ ಬಂದಾಗ ಅವನ ವರ್ತನೆಯನ್ನು ಆಟದ ಮೈದಾನದಲ್ಲಿ, ವಿರಾಮ ವೇಳೆಯಲ್ಲಿ, ಶಿಬಿರಗಳಲ್ಲಿ ಅಥವಾ ಶಾಲಾ ಕಾರ್ಯಕ್ರಮಗಳಲ್ಲಿ, ಟ್ರಿಪ್ಸ್ಗೆ ಹೋದಾಗ, ಇಲ್ಲಿ ಈ ಎಲ್ಲಾ ಸಿಚುವೇಶನ್ಸ್ ಅಲ್ಲಿನೂ ಒಂದು ಅಬ್ಸರ್ವರ್ ಆ ಮಗುವಿನ ಸೋಷಲೈಸೇಷನ್ ಬಿಹೇವಿಯರ್ ಯಾವ ರೀತಿ ಇದೆ, ಎಷ್ಟು ಸೋಷಲೈಸ್ ಆಗ್ತಾನೆ, ಅವನು ಎಷ್ಟು ಇಂಟ್ರೋವರ್ಟ್ ಇದ್ದಾನೆ, ಎಷ್ಟು ಎಕ್ಸ್ಟ್ರೋವರ್ಟ್ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಎಲ್ಲ ಸಿಚುವೇಶನ್ಸ್ ಅಲ್ಲಿ ಹೊರಗಡೆಯಿಂದ ಅವನು ನ್ಯಾಚುರಲ್ ಬಿಹೇವಿಯರ್ ಅನ್ನ ಅರ್ಥ ಮಾಡ್ಕೋಬಹುದು. ಸೊ ಈ ಎಲ್ಲ ವೀಕ್ಷಣಾ ವಿಧಾನಗಳಲ್ಲಿ ವಸ್ತುನಿಷ್ಠ ದಾಖಲೆಗಳನ್ನಿಡುವ ಮುಖ್ಯವಾಗುತ್ತದೆ. ನಂತರ ಅದನ್ನು ವಿಶ್ಲೇಷಿಸಿ ವರ್ತನೆಯ ಬಗ್ಗೆ ಸೂಕ್ತ ತೀರ್ಮಾನಗಳನ್ನು ಕೈಗೊಳ್ಳಲಾಗುವುದು. ಸೊ ಈ ಯಾವುದೇ ಟೈಪ್ ಅಬ್ಸರ್ವೇಷನ್ ಅನ್ನು ನೀವು ಯೂಸ್ ಮಾಡಿದ್ರೆ, ಯು ಕ್ಯಾನ್ ಇದರ್ ಯೂಸ್ ಒನ್ ಟೈಪ್ ಆಫ್ ಅಬ್ಸರ್ವೇಷನ್ ಆರ್ ಯು ಕ್ಯಾನ್ ಮೇಕ್ ಅ ಕಾಂಬಿನೇಷನ್ ಆಫ್ ಆಲ್ ದಿ ಟೈಪ್ಸ್ ಆಫ್ ಅಬ್ಸರ್ವೇಷನ್. You prepare a report based on whatever is being observed by you. Next is ವೀಕ್ಷಣಾ ವಿಧಾನದ ಗುಣಗಳು. ಸೊ ಈ ಪದ್ಧತಿಯಲ್ಲಿ ವಸ್ತುನಿಷ್ಠವಾಗಿ ಯಾರು ಬೇಕಾದರೂ ಅಳವಡಿಸಿಕೊಳ್ಳಬಹುದು. ಇದನ್ನ ಯಾರು ಬೇಕಾದರೂ ಅಬ್ಸರ್ವೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ಕೋಬಹುದು. ಒಬ್ಬರು ಕೈಗೊಂಡ ತೀರ್ಮಾನಗಳನ್ನು ಇನ್ನೊಬ್ಬರು ಅಂತಹದೇ ಸನ್ನಿವೇಶದಲ್ಲಿ ವೀಕ್ಷಿಸಿ ಫಲಿತಾಂಶವನ್ನು ತಾಳಿ ನೋಡಬಹುದು. ಸೊ ಈಗ if one observer has given his reports observing certain behaviors, ಅದನ್ನೇ ಇನ್ನೊಬ್ರು ಮತ್ತೆ ಸೇಮ್ ಸನ್ನಿವೇಶ, ಸೇಮ್ ಸಿಚುವೇಶನ್ ಅಲ್ಲಿ ಅಬ್ಸರ್ವ್ ಮಾಡಿಬಿಟ್ಟು ಇನ್ನೊಂದು ರಿಪೋರ್ಟ್ ಅನ್ನ ರೆಡಿ ಮಾಡಿಬಿಟ್ಟು ಯು ಕ್ಯಾನ್ ಟ್ಯಾಲಿ ಬೋತ್ ದ ರಿಪೋರ್ಟ್ಸ್. ಸೊ ಇಲ್ಲಿ ನಿಮಗೆ ಬೆಟರ್ ರಿಸಲ್ಟ್ಸ್ ಸಿಗತ್ತೆ. ವ್ಯಕ್ತಿಗೆ ತಿಳಿಯದಂತೆ ವೀಕ್ಷಿಸುವುದರಿಂದ ವರ್ತನೆಗಳು ಸ್ವಾಭಾವಿಕವಾಗಿರುತ್ತದೆ. ಸೊ ಇಲ್ಲಿ ತಿಳಿಯದಂತೆ ಕಾನ್ಶಿಯಸ್ ಆಗಿ ಆ ವ್ಯಕ್ತಿಗೆ ಹುಮೆವರ್ ಪರ್ಸನ್ ಯು ಆರ್ ಅಬ್ಸರ್ವಿಂಗ್, ಅವರಿಗೆ ತಿಳಿಯದಂತೆ ನೀವು ಅಬ್ಸರ್ವ್ ಮಾಡಿದಾಗ ಅವಾಗ ಅದು ನ್ಯಾಚುರಲ್ ಆಗಿ ಅವ್ರದ್ದು ಬಿಹೇವಿಯರ್ನ ನೀವು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್, ವೀಕ್ಷಣಾ ವಿಧಾನವನ್ನು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಬಳಸಬಹುದು. ದಿಸ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಒಂದು ಮಗುವಲ್ಲೂ, ಒಂದು ಚೈಲ್ಡ್ ಅಲ್ಲೂ ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು, ಒಂದು ಓಲ್ಡ್ ಏಜ್ ಇದ್ದವರನ್ನು ಸಹಿತ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ಫ್ರಮ್ ದ ಏಜ್ ಆಫ್ ಸಮ್ 1 month ಇಂದ ಹಿಡ್ಕೊಂಡು ನೀವು
ಎಂಡ್ವರೆಗೂ ಯಾವುದೇ ಏಜ್ ಅಲ್ಲೂ ಈ ಮೆಥಡ್ ಅನ್ನ ಯೂಸ್ ಮಾಡ್ಬೋದಾಗತ್ತೆ. ವೆರಾಸ್ ಇಂಟ್ರೋಸ್ಪೆಕ್ಷನ್ ನೀವು ಹೈಯರ್ ಆರ್ಡರ್ ಫಂಕ್ಷನಿಂಗ್ ಅಥವಾ ಒಂದು ಮೆಚ್ಯೂರಿಟಿ ಲೆವೆಲ್ ಇದ್ದವರಲ್ಲಿ ಮಾತ್ರ ಯೂಸ್ ಮಾಡ್ಬೋದಾಗಿತ್ತು. ಇಲ್ಲಿ ವೀಕ್ಷಣಾ ವಿಧಾನ ಬಂದ್ಬಿಟ್ಟು ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಎನಿ ಏಜ್. ಈ ವಿಧಾನದಲ್ಲಿ ಹೆಚ್ಚು ಸಮಯ ಮತ್ತು ಹಣ ವ್ಯಯವಾಗುವುದಿಲ್ಲ. ಸೊ ಇಲ್ಲಿ ನೀವು ಕೆಲವೊಂದು ಸಿಚುವೇಶನ್ ಅನ್ನ ನೀವೇ ಕ್ರಿಯೇಟ್ ಮಾಡ್ಕೊಂಡಾಗ ಅಥವಾ ಈ ಪರ್ಟಿಕ್ಯುಲರ್ ಟೈಮ್ ಬೌಂಡ್ ಅಲ್ಲಿ ನೀವು ಮಾಡುವುದರಿಂದ ಇಲ್ಲಿ ಹೆಚ್ಚು ಸಮಯ ನಿಮ್ದು ವ್ಯರ್ಥವಾಗುವುದಿಲ್ಲ ಮತ್ತು ಬರೀ ಅಬ್ಸರ್ವೇಷನ್ ಮಾಡ್ತಾ ಇದ್ದೀರಾ, ಯಾವುದು ಎಕ್ವಿಪ್ಮೆಂಟ್ಸ್ ಏನು ಬಳಸ್ತಾ ಇಲ್ಲ ಅಂತ ಬಂದಾಗ ನಿಮ್ದು ಹಣ ಕೂಡ ಜಾಸ್ತಿ ಇಲ್ಲಿ ಖರ್ಚಾಗುವುದಿಲ್ಲ. ಈ ವಿಧಾನದಲ್ಲಿ ವ್ಯಕ್ತಿ ಮತ್ತು ಗುಂಪುಗಳನ್ನು ಸಹ ಅಧ್ಯಯನ ಮಾಡಬಹುದು. ಇಂಡಿವಿಜುವಲ್ ಬಿಹೇವಿಯರ್ ಅನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊತಿದ್ದೀರಾ. ಪ್ಲಸ್ ಟುಗೆದರ್ ವಿತ್ ದಟ್ ಆ ಇಂಡಿವಿಜುವಲ್ ಬಿಹೇವಿಯರ್ ಜೊತೆ ಆ ಗ್ರೂಪ್ ಅಲ್ಲಿ ಯಾವ ರೀತಿ ಅವರು ಬಿಹೇವ್ ಮಾಡ್ತಾರೆ. ಇವಾಗ ಅವನು ಒಬ್ಬನೇ ಇದ್ದಾಗ ಅಥವಾ ಒಬ್ಬರ ಜೊತೆ ಇದ್ದಾಗ ಮಾತ್ರ ಅವ್ರ ಬಿಹೇವಿಯರ್ ಡಿಫ್ರೆಂಟ್ ಆಗಿ ಇರ್ಬೋದು. ಪರ್ಟಿಕ್ಯುಲರ್ ಗ್ರೂಪ್ ಅಲ್ಲಿ ಇದ್ದಾಗ ಅವನ ಬಿಹೇವಿಯರ್ ಮತ್ತೆ ಚೇಂಜ್ ಆಗಬಹುದು. ಸೊ ವ್ಯಕ್ತಿ ಮತ್ತು ಗುಂಪು ಎರಡನ್ನೂ ಅರ್ಥ ಮಾಡ್ಕೊಳ್ಳಕ್ಕೆ ಅಬ್ಸರ್ವೇಷನ್ ಮೆಥಡ್ ಇಸ್ ಮೋರ್ ಅಪ್ಲಿಕೇಬಲ್. ವೀಕ್ಷಣೆಯ ಮೂಲಕ ವಿದ್ಯಾರ್ಥಿಗಳ ವಿಕಾಸಾತ್ಮಕ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಬಹುದು. ಸೊ ಇಲ್ಲಿ ಡೆವಲಪ್ಮೆಂಟಲ್ ಚೇಂಜಸ್ ಏನ್ ಆಗ್ತಾ ಇದೆ, ಅವ್ರದ್ದು ಡೆವಲಪ್ಮೆಂಟಲ್ ಗುಣಗಳು ಏನು, ವಿಕಾಸಾತ್ಮಕ ಗುಣಗಳನ್ನು ಸಹಿತ ನೀವು ಸ್ಟಡಿ ಮಾಡಬಹುದಾಗತ್ತೆ. ಮಕ್ಕಳಲ್ಲಿ ಕಂಡು ಬರುವ ರಸ್ತು ಹಠಮಾರಿತನ, ಕಲಿಕೆಯಲ್ಲಿ ಹಿಂದುಳಿಯುವುದು ಅಥವಾ ಅಪರಾಧ ಗುಣಗಳು, ಒಂಟಿತನ, ಇವೆಲ್ಲವನ್ನು ನೀವು ವೀಕ್ಷಣೆ ಮಾಡಿ ಅದರ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡಬಹುದು. ಯು ಕ್ಯಾನ್ ಗೈಡ್ ದೆಮ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಚಿಲ್ಡ್ರನ್. ವ್ಯಕ್ತಿತ್ವದ ಅಳತೆಯಲ್ಲಿ ಇದು ಅತ್ಯಂತ ಸಹಾಯಕಾರಿಯಾದ ವಿಧಾನ. ಸೊ ಒಂದು ಪರ್ಸನಾಲಿಟಿಯನ್ನ ನೀವು ಅಸೆಸ್ ಮಾಡ್ತಾ ಇದ್ದೀರಾ ಅಂತ ಬಂದಾಗ ಅವರ ಪರ್ಸನಾಲಿಟಿ ಯಾವ ರೀತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅವರ ಬಿಹೇವಿಯರ್ ಪ್ರಾಬ್ಲಮ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ, ಯಾವ್ದಾದ್ರು ಬಿಹೇವಿಯರಲ್ ಡಿಸಾರ್ಡರ್ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ, ಕಾಂಡಕ್ಟ್ ಡಿಸಾರ್ಡರ್. ಸೊ ಆಲ್ ದೀಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಥ್ರೂ ಅಬ್ಸರ್ವೇಷನ್ ಮೆಥಡ್. ವೀಕ್ಷಣಾ ವಿಧಾನದ ಮಿತಿಗಳು. ಸೊ ಈ ಅಬ್ಸರ್ವೇಷನ್ ಮೆಥಡಿನ ಲಿಮಿಟೇಷನ್ಸ್ ಏನೇನಿದೆ, ಈ ಪದ್ಧತಿಯಲ್ಲಿ ಭಾಷೆ ವರ್ತನೆಯನ್ನು ಮಾತ್ರ ವೀಕ್ಷಿಸುವುದರಿಂದ ಕೆಲವೊಮ್ಮೆ ವರ್ತನೆ ವ್ಯಕ್ತಿಯ ಆಂತರಿಕ ಮನಸ್ಸಿನ ಪ್ರಕ್ರಿಯೆಯನ್ನು ಪ್ರತಿಬಿಂಬಿಸುವುದಿಲ್ಲ. ಸೊ ಆಲ್ ದ ಟೈಮ್ ಅವನು ಮನಸ್ಸಲ್ಲಿ ಏನ್ ಆಗ್ತಾ ಇದೆ ಅಂತ ನಾವು ರಿಫ್ಲೆಕ್ಟ್ ಮಾಡಕ್ ಆಗಲ್ಲ ಥ್ರೂ ದ ಬಿಹೇವಿಯರ್ಸ್. ಸೊ ದಿಸ್ ಇಸ್ ದ ಒನ್ ಲಿಮಿಟೇಷನ್. ಆಮೇಲೆ ವೀಕ್ಷಣೆಯ ಸಂದರ್ಭದಲ್ಲಿ ದತ್ತಾಂಶಗಳನ್ನು ದಾಖಲಿಸುವಾಗ ವರದಿ ಮಾಡುವಲ್ಲಿ ಮತ್ತು ಅದನ್ನು ಅರ್ಥೈಸುವಿಕೆಯಲ್ಲಿ ವ್ಯಕ್ತಿನಿಷ್ಠತೆ ಅವಕಾಶವಿದೆ. ಸೊ ಇಲ್ಲಿ ವೆನ್ ಯು ಆರ್ ರೈಟಿಂಗ್ ಡೌನ್, ಈಗ ಒಂದು ಸ್ಟೂಡೆಂಟ್ದು ರಿಪೋರ್ಟ್ ನೀವು ಅಬ್ಸರ್ವ್ ಮಾಡಿ ಬರಿತೀರಾ ಅಂತ ಬಂದಾಗ ಯು ಮೈಟ್ ಜಡ್ಜ್ ಸಮ್ ಸ್ಟೂಡೆಂಟ್ ಬೇಸ್ಡ್ ಆನ್ ಯೋರ್ ಓನ್ ಜಡ್ಜ್ಮೆಂಟ್ಸ್. ಲೈಕ್ ನೀವು ಪಾರ್ಶಾಲಿಟಿನೂ ಮಾಡ್ಬೋದು ಅಲ್ಲಿ. ಕೆಲವೊಬ್ಬರಿಗೆ ಕೆಲವು ಬಿಹೇವಿಯರ್ ಅಲ್ಲಿ ನೀವು ಬರೆಯೋ ರಿಪೋರ್ಟ್ ಬಯಸ್ ಆಗಬಹುದು. ಸೊ ನಿಮಗೆ ಆ ಸ್ಟೂಡೆಂಟ್ ಬಗ್ಗೆ ಅಥವಾ ಆ ಚೈಲ್ಡ್ ಬಗ್ಗೆ ಮುಂಚೆನೆ ಏನಾದ್ರೂ ಒಂದು ಅಭಿಪ್ರಾಯವಿದ್ರೆ that will affect whatever reports you are writing when you are observing. ಸೊ ಇಲ್ಲಿ ನೆಕ್ಸ್ಟ್, ವೀಕ್ಷಕ ತನ್ನನ್ನು ವೀಕ್ಷಿಸುತ್ತಿದ್ದಾನೆ ಎಂದು ವೀಕ್ಷಣೆಗೆ ಒಳಪಟ್ಟ ವ್ಯಕ್ತಿಗೆ ತಿಳಿದರೆ ಅವನ ವರ್ತನೆ ಕೃತಕವಾಗಬಹುದು. ಇಲ್ಲಿ ಯೂಶುವಲ್ ಆಗಿ ಯು ಟ್ರೈ ಯುವರ್ ಬೆಸ್ಟ್. ನೀವು ಅಬ್ಸರ್ವ್ ಮಾಡ್ತಿರುವಾಗ ಫಾರ್ ಎಕ್ಸಾಂಪಲ್ ನಾನ್ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಇದ್ರೆ ನೀವು ಆ ಗುಂಪಲ್ಲಿ ಇನ್ಕ್ಲೂಡ್ ಆಗಿರಲ್ಲ, ದೂರದಿಂದ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಬಟ್ ನೀವು ಅದು ಗೊತ್ತಿಲ್ದೇನೆ ಮಾಡೋದು ಬೆಸ್ಟ್. ಬಟ್ ದೆನ್ ಅದು ಗೊತ್ತಾದರೆ ಅವನಿಗೆ ವೀಕ್ಷಣೆಗೆ ಒಳಪಟ್ಟಿದ್ದಾನೆ ಅಥವಾ ಈಸ್ ಬೀಂಗ್ ಅಬ್ಸರ್ವ್ಡ್ ಅಂತ ಅವನಿಗೆ ಅನ್ಸಿದ್ರೆ ಅವನ ವರ್ತನೆ, ಅವನ ಬಿಹೇವಿಯರ್ ಆರ್ಟಿಫಿಷಿಯಲ್ ಆಗಿ ಚೇಂಜ್ ಆಗ್ಬೋದು. ಸೊ ಇಲ್ಲಿ ವರ್ತನೆ ಕೃತಕವಾಗಬಹುದು. ವೀಕ್ಷಣೆಗಾಗಿ ಸನ್ನಿವೇಶವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಮತ್ತು ವ್ಯಕ್ತಿ ಅಥವಾ ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ದೋಷವಿರಬಹುದು. ಸೊ ಕೆಲವೊಮ್ಮೆ ಸ್ಟೂಡೆಂಟ್ಸ್ ಮೈಟ್ ನಾಟ್ ಬಿಹೇವ್ ದ ಸೇಮ್ ಇನ್ ಈಚ್ ಅಂಡ್ ಎವ್ರಿ ಕ್ಲಾಸ್. ಈಗ ಅವನು ಮ್ಯಾಥ್ಸ್ ಕ್ಲಾಸಲ್ಲಿ ಒಂದು ಸ್ವಲ್ಪ ಏನೋ ಸ್ಟೂಡಿಯಸ್ ಡಿಸಿಪ್ಲಿನ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ರೆ ಇಂಗ್ಲಿಷ್ ಕ್ಲಾಸಲ್ಲಿ ಬಂದ್ಬಿಟ್ಟು ಹಿ ಮೈಟ್ ನಾಟ್ ಬಿಹೇವ್ ದ ಸೇಮ್. ಸೊ ದ್ಯಾಟ್ ಸಿಚುವೇಶನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೀವು ಅದನ್ನ ಟ್ಯಾಲಿ ಮಾಡಬೇಕು ಅಂತ ಬಂದಾಗ ಇಟ್ ಇಸ್ ಬೆಟರ್ ಯು ಅಬ್ಸರ್ವ್ ದ ಸೇಮ್ ಪರ್ಸನ್, ಸೇಮ್ ಬಿಹೇವಿಯರ್ ಇನ್ ಡಿಫ್ರೆಂಟ್ ಸಿಚುವೇಶನ್ಸ್. ಸೊ ಒಂದೇ ಸಿಚುವೇಶನ್ ಅನ್ನ ನಾವು ಆಯ್ಕೆ ಮಾಡಿಕೊಂಡು ಅದರ ಮೇಲೆ ರಿಪೋರ್ಟ್ ಬರೆದ್ರೆ ದ್ಯಾಟ್ ವಿಲ್ ಬಿ ಅಗೇನ್ ನಾಟ್ ಅ ಪ್ರಾಪರ್ ರಿಪೋರ್ಟ್. ಸೊ ಅಲ್ಲಿ ತಪ್ಪಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ.
ವ್ಯಕ್ತಿಯ ಬಾಹ್ಯ ವರ್ತನೆಯ ವೀಕ್ಷಣೆ ಕೆಲವೊಮ್ಮೆ ತಪ್ಪು ತೀರ್ಮಾನಗಳಿಗೆ ಕಾರಣವಾಗಬಹುದು. ನೀವು ಬಾಹ್ಯ ವರ್ತನೆ, ಔಟರ್ ಬಿಹೇವಿಯರ್ ಅವ್ರು ಯಾವ ರೀತಿ ತೋರಿಸ್ತಾ ಇದ್ದಾರೆ ಅಂತ ಮಾತ್ರ ನೀವು ಬರಿತಾ ಇರ್ತೀರಾ. ಸೊ ಅದರಲ್ಲಿ ಕೆಲವೊಮ್ಮೆ ತಪ್ಪು ತೀರ್ಮಾನಗಳನ್ನು ನೀವು ಬರೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. Again, the same in English. Values and limitations of observation. It is an important method in the field of educational psychology. Helps in studying the child under various controlled conditions that we are able to judge correctly about him or her. ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ನೀವು ಇದನ್ನ ಅರ್ಥ ಮಾಡ್ಕೋಬಹುದು. ದಿಸ್ ಮೆಥಡ್ ಇಸ್ ಆಫ್ ಸ್ಪೆಷಲ್ ವ್ಯಾಲ್ಯೂ ಇನ್ ಸ್ಟಡಿಂಗ್ ಪ್ರಾಬ್ಲಮ್ ಚಿಲ್ಡ್ರನ್. ಸೊ ಯಾವ್ದಾದ್ರು ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂತ ಇದ್ದಾಗ ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಏನಾದರೂ ಪ್ರಾಬ್ಲಮ್ ಇರೋ ಚೈಲ್ಡ್ ಇದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದಿ ಅಬ್ಸರ್ವರ್ ಟು ರೆಕಾರ್ಡ್ ಎವ್ರಿಥಿಂಗ್. ಸೊ ಇದು ಒಂದು ಲಿಮಿಟೇಷನ್ ಆಗುತ್ತೆ. ಯು ಮೈಟ್ ಬಿ ಅಬ್ಸರ್ವಿಂಗ್ ಅ ಗ್ರೂಪ್, ಬಟ್ ಒಂದು ಗ್ರೂಪ್ ಅಲ್ಲಿ ನೀವು ಒಂದು ಚೈಲ್ಡ್ ನ ಅಬ್ಸರ್ವ್ ಮಾಡ್ತಾ ಇರಬಹುದು, ಬಟ್ ದೆನ್ ಎಲ್ಲನ್ನೂ ನೋಟ್ ಡೌನ್ ಮಾಡ್ಕೊಳ್ಳೋದು ಕೆಲವೊಮ್ಮೆ ಪಾಸಿಬಲ್ ಆಗಲ್ಲ. ಇಫ್ ದೆರ್ ಆರ್ ಟೂ ಮೆನಿ ಬಿಹೇವಿಯರ್ಸ್ ಶೋನ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್, ಕೆಲವೊಂದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. So it is not possible for the observer to record everything. Only trained person can possibly organize controlled observation. So controlled observation ನೀವು ಯಾವಾಗ ಮಾಡ್ತೀರಾ, trained ಇದ್ರೆ ಮಾತ್ರ you can properly organize it. Sometimes children become conscious of controlled observation and this creates a problem for the observer. So conscious ಯಾವಾಗ ಆಗ್ತಾರೆ, when the child comes to know that he is being observed, he becomes conscious and then he might change his natural behavior to something that is artificial. The next one is experimental method or prayogika vidhana. ನಾನು ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತೇನೆ ಬಿಕಾಸ್ ವಿ ಹ್ಯಾವ್ 10 to 15 minutes ಲೆಫ್ಟ್. ಅದರಲ್ಲಿ ನಾನು ಇನ್ನು 2 ಮೆಥಡನ್ನು ಕವರ್ ಮಾಡಬೇಕು. ಸೊ ಐ ವಿಲ್ ಜಸ್ಟ್ ಬಿ ಮೂವಿಂಗ್ ಅ ಬಿಟ್ ಫಾಸ್ಟರ್. ಎಕ್ಸ್ಪೆರಿಮೆಂಟಲ್ ಮೆಥಡ್ ಆರ್ ಪ್ರಾಯೋಗಿಕ ವಿಧಾನ. ಪ್ರಾಯೋಗಿಕ ವಿಧಾನ ಮಾನವನ ವರ್ತನೆಯನ್ನು ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ. ಪ್ರಾಯೋಗಿಕ ವಿಧಾನ ವರ್ತನವಾದ ಮನೋವಿಜ್ಞಾನಿಗಳ ಮಹತ್ತರ ಕೊಡುಗೆಯಾಗಿದೆ. ಸೊ ಇಲ್ಲಿ ವಿಲ್ಹೆಮ್ ವೂಂಟ್, ಜರ್ಮನ್ ಮನಃಶಾಸ್ತ್ರಜ್ಞ, ಇದು 1879 ಅಲ್ಲಿ ಲಿಪ್ಸಿಗ್ ಜರ್ಮನಿ ಎಂಬಲ್ಲಿ ಮೊಟ್ಟ ಮೊದಲ ಮನೋವಿಜ್ಞಾನಿಕ ಪ್ರಯೋಗಶಾಲೆಯನ್ನು ತೆರೆದರು. ಸೊ ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ ಅಥವಾ ಎಕ್ಸ್ಪೆರಿಮೆಂಟಲ್ ಮೆಥಡ್, ಪ್ರಾಯೋಗಿಕ ವಿಧಾನ ಸ್ಟಾರ್ಟ್ ಆಗಿದ್ದು 1879 ಅಲ್ಲಿ, ವೆನ್ ವಿಲಿಯಂ ವೂಂಟ್ ಎಸ್ಟಾಬ್ಲಿಷ್ ದ ಫಸ್ಟ್ ಸೈಕಾಲಜಿಕಲ್ ಲ್ಯಾಬೊರೇಟರಿ. One second. Yes, I'm sorry for the delay. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಇನ್ನೊಂದು 10 ನಿಮಿಷ ಉಳಿದಿದೆ, ಚಾಟ್ ಬಾಕ್ಸ್ ಅಲ್ಲಿ ನೀವು ಇನ್ಕ್ಲೂಡ್ ಮಾಡ್ಬೋದು, ಆರ್ ಯು ಕ್ಯಾನ್ ರೇಸ್ ಯುವರ್ ಹ್ಯಾಂಡ್ ಆಲ್ಸೋ. ಇಫ್ ಯು ರೇಸ್ ಯುವರ್ ಹ್ಯಾಂಡ್, ನಿಮ್ಮ ಹ್ಯಾಂಡ್ ರೇಸ್ ಮಾಡಿದ್ರೆ ನಾನು ಇಲ್ಲಿ ನಿಮ್ಮ ಮಾತಾಡಲಿಕ್ಕೆ ಚಾನ್ಸ್ ಕೊಡ್ತೇನೆ, ಆರ್ ಯು ಕ್ಯಾನ್ ಆಲ್ಸೋ ಆ್ಯಡ್ ಇಟ್ ಇನ್ ದ ಚಾಟ್ ಬಾಕ್ಸ್ ಇಫ್ ಎನಿ ಡೌಟ್ಸ್ ಆರ್ ಕ್ವೆರೀಸ್. ಇನ್ನೊಂದು 5 minutes ಅಲ್ಲಿ ನಾನು ಎಕ್ಸ್ಪೆರಿಮೆಂಟಲ್ ಮೆಥಡ್ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ. ದೇರ್ ಆರ್ 2 methods ರಿಮೈನಿಂಗ್. ಎಕ್ಸ್ಪೆರಿಮೆಂಟಲ್ ಮೆಥಡ್ ಒಂದಿದೆ, ನೆಕ್ಸ್ಟ್ ಕೇಸ್ ಸ್ಟಡಿ ಒಂದಿದೆ. ಸೊ ಇದೆರಡನ್ನು ಒಂದು 5 minutes ಅಲ್ಲಿ ಐ ಜಸ್ಟ್ ಟ್ರೈ ಟು ಎಕ್ಸ್ಪ್ಲೇನ್, ಅದು ಅಂದರೆ ಏನು ಅಂತ ಅಟ್ಲೀಸ್ಟ್ ನೋಡ್ತಾ ಹೋದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಐ ವಿಲ್ ಬಿ ಏಬಲ್ ಟು ಕವರ್ ಟುಡೇಸ್ ಪೋರ್ಷನ್. ಸೊ ಪ್ರಾಯೋಗಿಕ ವಿಧಾನ ಇಲ್ಲಿ ವಿಲಿಯಂ ವೂಂಟ್, ಜರ್ಮನ್ ಮನಃಶಾಸ್ತ್ರಜ್ಞ, ಇವರು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಸೈಕಾಲಜಿಕಲ್ ಲ್ಯಾಬೊರೇಟರಿ ಇನ್ ಲಿಪ್ಸಿಗ್ ಜರ್ಮನಿ 1879 ಅಲ್ಲಿ.
ಸೊ 1879 ಇಂದ ಪ್ರಾಯೋಗಿಕ ವಿಜ್ಞಾನ ಏನಿದೆ ಒಂದು ಸೈಕಾಲಜಿ ಇದ್ದಿದ್ದು ಎಕ್ಸ್ಪೆರಿಮೆಂಟಲ್ ಆಗಿ ಎಕ್ಸ್ಪೆರಿಮೆಂಟ್ಸ್ ಅನ್ನ ಕಂಡಕ್ಟ್ ಮಾಡಲಿಕ್ಕೆ ಒಂದು ಸೈಂಟಿಫಿಕ್ ವೇಯಲ್ಲಿ ಮಾಡಲಿಕ್ಕೆ ಇಲ್ಲಿ ಹೆಲ್ಪ್ ಆಯಿತು. ಸೊ ಪ್ರಾಯೋಗಿಕ ವಿಧಾನದಲ್ಲಿ ಕನಿಷ್ಠ 2 ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ. ಸೊ ಮಿನಿಮಮ್ 2 ಪ್ರೆಸೆಂಟ್ ಇರಬೇಕು. ಪ್ರಯೋಗ ನಡೆಸುವ ವ್ಯಕ್ತಿ ಮತ್ತೊಬ್ಬ ಪ್ರಯೋಗಕ್ಕೆ ಒಳಪಡುವ ವ್ಯಕ್ತಿ. ಒನ್ ಇಸ್ ದ experimenter, ಇನ್ನೊಂದು ಇಸ್ one more is the experimentee. So the client, whoever the experimenter is conducting on, so ಈ 2 ಮಿನಿಮಮ್ ಆಗಿ ಇರಬೇಕಾಗತ್ತೆ. ಜೀವಿಯನ್ನು ಪ್ರಯೋಗಕ್ಕೆ ಒಳಪಡಿಸುವಾಗ ಹಸಿವು, ಆಹಾರ, ವಯಸ್ಸು, ಪ್ರಯೋಗ ನಡೆಸುವ ಕಾಲ ಮೊದಲಾಂತ ಅಂಶಗಳು ಪ್ರಯೋಗದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ಸೊ ವೆನ್ ಅನ್ ಎಕ್ಸ್ಪೆರಿಮೆಂಟ್ ಇಸ್ ಬೀಂಗ್ ಕಂಡಕ್ಟೆಡ್, ಸೊ ಇವಾಗ ನೀವೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರ ಅಂತ ಅಂದ್ರೆ ಅವಾಗ ಅವನಿಗೆ ಹಶುವಾಗಿದ್ರೆ ದ ಎಕ್ಸ್ಪೆರಿಮೆಂಟ್ ಮೈಟ್ ನಾಟ್ ವರ್ಕ್ಔಟ್. ನೀವು ಕೇಳ್ತಾ ಇರೋ ಕ್ವಶನ್ಸಿಗೆ ಅವನು ಆನ್ಸರ್ ಮಾಡ್ಲಿಕ್ಕೆ ಇಲ್ಲ, ಕಷ್ಟ ಆಗ್ಬೋದು ಹಶುವಾಗಿದ್ರೆ. ಅವನ ನೆಕ್ಸ್ಟ್ ಒಂದು ವಯಸ್ಸು, ಸೊ ಅವ್ನ ವಯಸ್ಸು ಎಷ್ಟಿದೆ ಅದ್ರ ಮೇಲೂ ನೀವು ಅದ್ರ ಬೇಸ್ ಮೇಲೆ ನೀವು ಕ್ವಶನ್ಸ್ ಕೇಳಬೇಕಾಗತ್ತೆ, ಅಥವಾ ಅದ್ರ ಬೇಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗತ್ತೆ. ಇವೆಲ್ಲವೂ ಲ್ಯಾಬ್ರೋಟರಿಯ ಸಿಚುವೇಶನ್ ಅಥವಾ ಆ ಲ್ಯಾಬ್ರೋಟರಿ ಎಷ್ಟು ಶಾಂತವಾಗಿದೆ, ಎಷ್ಟು ಅಲ್ಲಿ ಡಿಸ್ಟರ್ಬೆನ್ಸಸ್ ಇದೆ, ಇವೆಲ್ಲವೂ ಒಂದು ಎಕ್ಸ್ಪೆರಿಮೆಂಟ್ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಇಟ್ಸ್ ಅ ಸ್ಪೆಷಲ್ ಫಾರ್ಮ್ ಆಫ್ ಅಬ್ಸರ್ವೇಷನ್ ಅಂಡ್ ದ ಚೈಲ್ಡ್ ಈಸ್ ಅಬ್ಸರ್ವ್ಡ್ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್ಸ್ ಇನ್ ಅ ಸೈಕಾಲಜಿಕಲ್ ಲ್ಯಾಬ್. ಸೊ ಒಂದು ಲ್ಯಾಬ್ ಅಂತ ಏನಿರುತ್ತೆ ಅಲ್ಲಿ ಒಂದು ಕಂಟ್ರೋಲ್ಡ್ ಕಂಡೀಷನ್ ಅಲ್ಲಿ ನೀವು ಎಕ್ಸ್ಪೆರಿಮೆಂಟಲ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಳ್ತೀರಾ. It may control conditions as regards the stimuli, apparatus, time, etc. So time control ನಿಮ್ಮ ಕೈಯಲ್ಲಿ ಇರುತ್ತೆ. ನೀವು 1 hourಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ ಅಥವಾ 5 minutesಗೆ ಮಾಡ್ತಾ ಇದ್ದೀರಾ, ಆಲ್ ದಿಸ್ ಕಂಟ್ರೋಲ್ ದ apparatus, ಅಲ್ಲಿ ನೀವು ಅವ್ರ ಮುಂದೆ ಏನೇನು ಇಟ್ಟಿದ್ದೀರಾ, ದ ಸ್ಟಿಮ್ಯುಲೈ ಅಂದ್ರೆ ಅವರಿಗೆ ನೀವು ಯಾವ ರೀತಿಯಲ್ಲಿ ಒಂದು ಸ್ಟಿಮ್ಯುಲಸ್ ಅನ್ನ ಕೊಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ, ಆಲ್ ದೀಸ್ ಆರ್ ಕಂಟ್ರೋಲ್ಡ್ ಕಂಡೀಷನ್ಸ್ ವಿಚ್ ಆರ್ ಇನ್ ದ ಹ್ಯಾಂಡ್ ಆಫ್ ದ ಎಕ್ಸ್ಪೆರಿಮೆಂಟರ್. ಸೊ ಈ ಎಲ್ಲ ಕಂಡೀಷನ್ಸ್ ಅನ್ನ ಅರೇಂಜ್ ಮಾಡ್ಕೊಳ್ಳೋದು ಅಕಾರ್ಡಿಂಗ್ ಟು ದ ಎಕ್ಸ್ಪೆರಿಮೆಂಟರ್ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಹಿ ಮೇ ಕೀಪ್ ಆಲ್ ದ ಕಂಡೀಷನ್ಸ್ ಕಾನ್ಸ್ಟೆಂಟ್ ಎಕ್ಸೆಪ್ಟ್ 1. ಸೊ ಯಾವ್ದಾದ್ರು ಒಂದು ಪದೇ ಚೇಂಜ್ ಮಾಡಿಬಿಟ್ಟು ಅವನು ಇನ್ನೊಂದನ್ನ ಕಾನ್ಸ್ಟೆಂಟ್ ಇಟ್ಕೊಳ್ಬಹುದು. ಸೊ ಇಟ್ ಡಿಪೆಂಡ್ಸ್ ಆಲ್ ಆನ್ ದಿ ವಾಟ್ ಎಕ್ಸ್ಪೆರಿಮೆಂಟ್ ಹಿ ಇಸ್ ಕಂಡಕ್ಟಿಂಗ್ ಅಂಡ್ ವಾಟ್ ಹಿ ಇಸ್ ಟ್ರೈಂಗ್ ಟು ಸ್ಟಡಿ. Later he may change other conditions of observation one by one and carefully note down the reaction. The steps of the experimental method: teacher first of all selects the topic on which he wants to carry out. So memory, learning process, ಯಾವ್ದಾದ್ರು ಒಂದು ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡಿಬಿಟ್ಟು ಫಸ್ಟು ಅವನಿಗೆ ಯಾವ್ದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾನೆ. ನೆಕ್ಸ್ಟ್ ಇಸ್ ಯಾವ ಚೈಲ್ಡ್ ಮೇಲೆ ಅವನಿಗೆ ಬೇಕು ಅನ್ನೋದನ್ನ ಸೆಲೆಕ್ಷನ್ ಆಫ್ ದಿ ಚೈಲ್ಡ್. ಥರ್ಡ್ ಸ್ಟೆಪ್: ನೆಸೆಸರಿ ಮೆಟೀರಿಯಲ್ ಶುಡ್ ಬಿ ಅರೇಂಜ್ಡ್ ಇನ್ ಇಟ್ಸ್ ಪ್ರಾಪರ್ ಆರ್ಡರ್. ಸೊ ಇವಾಗ ಅವನು ಮೆಮರಿ ಟೆಸ್ಟ್ ಮಾಡ್ತಾ ಇದ್ರೆ ಆ ಮೆಮರಿ ಟೆಸ್ಟಿಗೆ ಯಾವ ಟೆಸ್ಟ್ ಇದೆ ಅಥವಾ ಟೈಮಿಂಗ್ಸ್ ಇದೆಯಾ, ಟೈಮರ್ ಬೇಕಾ, ಸ್ಟಾಪ್ ವಾಚ್ ಬೇಕಾ, ಇವೆಲ್ಲವನ್ನು ನೀಟಾಗಿ ಅವನು ಮುಂಚೆನೆ ಅರೇಂಜ್ ಮಾಡ್ಕೊಳ್ತಾನೆ. ಫೋರ್ತ್ ಇಸ್ ದ ರಿಯಾಕ್ಷನ್ ಆಫ್ ದಿ ಚೈಲ್ಡ್ ಶುಡ್ ಬಿ ಕೇರ್ಫುಲಿ ನೋಟೆಡ್. ಸೊ ನೀವು ಕೆಲವೊಂದು ಇವಾಗ ಮೆಮರಿ ಟೆಸ್ಟ್ ಮಾಡಿದಾಗ ಫೋಟೋಸ್ ತೋರಿಸ್ಬಿಟ್ಟು ಓಕೆ ಡು ಯು ರೆಕಗ್ನೈಸ್ ದಿಸ್ ಅಂತ ಎಲ್ಲ ಕೇಳ್ತಾ ಇರ್ತೀರಾ. ಬಟ್ ಒಂದು ಫೋಟೋ ತೋರಿಸಿದಾಗ ಆ ಮಗುವಿನ ರಿಯಾಕ್ಷನ್ ಏನಿರುತ್ತೆ ಅಂತ ನೀವು ನೋಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಸ್ಟೆಪ್ ಇಸ್ ದ ಫೈನಲ್ ಫೈಂಡಿಂಗ್ಸ್ ಅಬೌಟ್ ದಿ ಚೈಲ್ಡ್. ಸೊ ಫೈನಲ್ ಆಗಿ ಎಲ್ಲವನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆರಿಮೆಂಟ್ ಅಲ್ಲಿ ನೀವು ಫೈನಲ್ ಇಂಟರ್ಪ್ರಿಟೇಷನ್ ಏನಿದೆ, ನೀವು ಏನು ಅದರಿಂದ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಿಮ್ಮ ಫೈನಲ್ ಫೈಂಡಿಂಗ್ಸ್ ಅನ್ನ ನೀವು ಬರೀತೀರಾ. ಸೊ ಅಗೇನ್ ದ ಸೇಮ್ ಇಸ್ ಇನ್ ಕನ್ನಡ. ಓಕೆ, ಐ ಗೆಸ್ ನಮ್ಮ ಹತ್ರ ಟೈಮ್ ಕಡಿಮೆ ಇದೆ, ಸಿಲೆಬಸ್ ತುಂಬ ಜಾಸ್ತಿ ಇದೆ. ಸೊ ಕವರ್ ಮಾಡಲಿಕ್ಕೆ ಇನ್ನೂ ಜಾಸ್ತಿ ಸೆಷನ್ಸ್ ಬೇಕಾಗತ್ತೆ ಅಂತ ನಂಗೆ ಅನ್ಸುತ್ತೆ. ವಿಲ್ ವೈಂಡ್ ಅಪ್ ಹಿಯರ್ ಫಾರ್ ಟುಡೇ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಎನಿ ಡೌಟ್ಸ್, ಸೊ MCQs ಕ್ವಶನ್ಸ್ ಪ್ರೊಡ್ಯೂಸ್ ಮಾಡಿ ಅಂತ ನಾನು ಆ್ಯಕ್ಚುಲಿ PPTದಲ್ಲಿ MCQs ಆ್ಯಡ್ ಮಾಡಿದ್ದೇನೆ, ಬಟ್ ಐ ಕುಡಂಟ್ ಕವರ್ ಇಟ್. ಐ ಹ್ಯಾವ್ ಅಂದರೆ ಇವತ್ತಿನ ಟಾಪಿಕ್ ಮೇಲೆ ನಾನು ಆಲ್ರೆಡಿ
ಎಷ್ಟು ಸಾಧ್ಯ ಅಷ್ಟು ಕ್ವಶನ್ಸನ್ನು ಕೂಡ ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಆ್ಯಂಡ್ ಬಿಕಾಸ್ ಯು ಆರ್ ಆಸ್ಕಿಂಗ್ ಇನ್ ಕನ್ನಡ, ನಾನು ಕನ್ನಡದಲ್ಲಿನೇ ಎಕ್ಸಾಂಪಲ್ ಕ್ವಶನ್ಸನ್ನು ಬೇಸ್ಡ್ ಆನ್ ದ ಟಾಪಿಕ್ ವಾಟ್ ಐ ವಾಸ್ ಟೀಚಿಂಗ್ ಟುಡೇ ಆಲ್ರೆಡಿ ಫಾರ್ ಮಾಡಿದ್ದೇನೆ. ಐ ವಿಲ್ ಟ್ರೈ ಟು ಶೇರ್ ದ ನೋಟ್ಸ್ ಆಸ್ ವೆಲ್. ಈ ಕ್ವಶನ್ಸ್ ಡಿಸ್ಕಸ್ ಮಾಡಲಿಕ್ಕೆ ಇನ್ನೂ ಟೈಮ್ ಇಲ್ಲ ನಮ್ಮ ಹತ್ರ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ಟುಡೇಸ್ ಸೆಷನ್, ನಿಮಗೆ ಯಾವುದಾದ್ರೂ ಮೆಥಡ್ ಅರ್ಥ ಆಗಿಲ್ಲ ಅಥವಾ ಯಾವುದಾದ್ರೂ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಇಲ್ಲಿ ಕೇಳಬಹುದು. ಯು ಕ್ಯಾನ್ either raise your hand or ask your question in the chat box as well. ಏನಾದರೂ ಡೌಟ್ಸ್ ಇದೆ ಪ್ಲೀಸ್ ಕ್ಲಿಯರ್ ಮಾಡ್ಕೊಳ್ಳಿ ಇವಾಗಲೇ ಇವತ್ತಿನ ಟಾಪಿಕ್ ಮೇಲೆ. ಬಿಕಾಸ್ ಇಫ್ ಯು ಆರ್ ಆಸ್ಕಿಂಗ್ ಮೀ ಅಗೇನ್ ಟುಮಾರೋ ನೋಟ್ಸ್ ಪೂರ್ತಿ ಕೊಡಿ, ನಾನು ಮ್ಯಾಕ್ಸಿಮಮ್ ನೋಟ್ಸ್ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. MCQs in English as well. I'll try to translate the Kannada MCQs to English. Yes, I'll share the MCQs in English version and Kannada version as well. Regarding today's topics, observation method agli, introspection method, coming from the basics of psychology, ವಾಟ್ ಈಸ್ ಎಜುಕೇಷನಲ್ ಸೈಕಾಲಜಿ, ಸ್ಕೋಪ್, ಇದೆಲ್ಲವನ್ನು ನೋಡಿದರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕೇಳಿ. ಇಫ್ ಯು ಹ್ಯಾವ್ ನೋ ಡೌಟ್ಸ್ ಐ ಶುಡ್ ಕನ್ಸಿಡರ್ ಯು ಹ್ಯಾವ್ ಅಂಡರ್ಸ್ಟುಡ್. ರಿಮೈನಿಂಗ್ ಸಿಲೆಬಸ್ ಏನಿದೆ ಇದು ಐ ಗೆಸ್ ಅಷ್ಟು ಬೇಗ ಕವರ್ ಆಗಲ್ಲ, ಬಿಕಾಸ್ ಮುಂದಿಂದು ಡೆವಲಪ್ಮೆಂಟಲ್ ಸ್ಟೇಜಸ್ ಎಲ್ಲ ಇದೆ ನೆಕ್ಸ್ಟ್ ಟಾಪಿಕಲ್ಲಿ. ದಟ್ ಈಸ್ ದ ನೀಡ್ ಆಫ್ ಅಡೋಲೆಸೆನ್ಸ್, ಪ್ರಾಬ್ಲಮ್ ಬಿಹೇವಿಯರ್, ದ ಡೆವಲಪ್ಮೆಂಟಲ್ ಟಾಸ್ಕ್ಸ್ ಆಗಲಿ, ಇಂಟೆಲಿಜೆನ್ಸ್ ಟೆಸ್ಟ್, ಇದೆಲ್ಲ ಸ್ವಲ್ಪ ಜಾಸ್ತಿ ಕವರ್ ಮಾಡಲಿಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಐ ಗೆಸ್ ಹ್ಯಾವ್ ಟು ಮೂವ್ ಅ ಬಿಟ್ ಸ್ಪೀಡ್. Okay, I'll share the syllabus also later. It's 20 hours. Okay, so you have no doubts? Okay, please don't stop the classes, cover the syllabus. Okay, I'll try to cover in whatever time is being provided to me. As of now it is only 2 hours per day, and I guess that won't be enough to cover the syllabus. I'll show you the syllabus. Okay, ಇಲ್ಲಿ ಸ್ವಲ್ಪ ಕಾಣುತ್ತೆ, ನನ್ನ ಹತ್ರ ಸದ್ PPT ಅಲ್ಲಿ ಆ್ಯಡ್ ಮಾಡಿಲ್ಲ. ಸೊ ನಾನು ಅದನ್ನ ಪ್ಲ್ಯಾನ್ ಮಾಡಲಿಕ್ಕೂ ಕೂಡ ಟ್ರೈ ಮಾಡಿದ್ದೇನೆ. ಐ ವಾಂಟೆಡ್ ಟು ಕವರ್ ದೀಸ್ 2 ಟುಡೇ, ಬಟ್ ಇದು ಒಂದೇ ಆಗಿದೆ. ಸೊ ನಾನು ಇಷ್ಟು ಸ್ಪೀಡಲ್ಲಿ ಹೇಳಿದ್ರು ಸಹಿತ, ಬಿಕಾಸ್ ಕನ್ನಡ ಇಂಗ್ಲೀಷ್ ಎರಡೂ ಹೇಳ್ತಾ ಇದ್ದೇನೆ ಅಂತ ಹೇಳಿಬಿಟ್ಟು ಡೀಪಾಗಿ ಹೋದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಒಂದಕ್ಕೆ ನನಗೆ ಇವತ್ತು 2 hours ಬೇಕಾಯಿತು. ಸೊ ದಿಸ್ ಈಸ್ ಆಲ್ ದ ರಿಮೈನಿಂಗ್ ಸಿಲೆಬಸ್ ವಾಟ್ ಯು ಕ್ಯಾನ್ ಸಿ ಇಲ್ಲಿ. ಆ್ಯಂಡ್ ದೆನ್ ಅಗೇನ್ ಇಟ್ ಈಸ್ ಓವರ್ ಹಿಯರ್ ಉಲ್ಟಾ ಕಾಣ್ತಾ ಇದೆ. ಓಕೆ, ಸೊ ಪರ್ಸ್ನಾಲಿಟಿ, ಲರ್ನಿಂಗ್ ಥಿಯರೀಸ್, ಸ್ಪೆಷಲಿ ಲರ್ನಿಂಗ್ ಮತ್ತು ಲರ್ನಿಂಗ್ ಥಿಯರೀಸ್ ಏನಿದೆ, ಇಟ್ ಮೈಟ್ ಟೇಕ್ ಅ ಲಾಂಗರ್ ಟೈಮ್. ಯಾಕಂದರೆ ಫ್ರಾಯ್ಡ್ ಥಿಯರಿ, ಬ್ಲೂಮ್ಸ್ ಟ್ಯಾಕ್ಸಾನಮಿ, ಆಲ್ ದೀಸ್ ಆರ್ ವೆರಿ time-taking theories. So if you have no doubts, I think we'll end the class then. Okay, thank you. It's 8 o'clock. Thank you for listening. We'll continue tomorrow. Okay, thank you.